ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಅಶೋಕ್, ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಣ. ಓಕೆ, ಗುಡ್ ಮಾರ್ನಿಂಗ್ ಎಲ್ಲರಿಗೆ ನಮಸ್ಕಾರ. ಬೆಳಗಿನ ಶುಭೋದಯನ್ನು ಸಲ್ಲಿಸ್ತಾ DMI ಹಾಗೂ ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ನಡೆಯುವ 2133ನೇ ಜೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರ ಸ್ವಾಗತ. ಇಂದಿನ ಸಬ್ಜೆಕ್ಟ್ ಡಿಎಕ್ಷನ್ ಕಲ್ಚರ್. ಈ ಒಂದು ಟ್ರೈನಿಂಗ್ ಕಾರ್ಯಕ್ರಮ ನಡೆಸಲಿಕ್ಕೆ ಒಬ್ಬ ಶ್ರೇಷ್ಠ ವ್ಯಕ್ತಿ ನಮ್ಮದೇ ಇದ್ದಾರೆ. ಅವರು ಡಿಎಕ್ಷನ್ ಸುಮಾರು 25 ವರ್ಷದ ಅನುಭವವನ್ನು ಪಡೆದಂಥ ವ್ಯಕ್ತಿ ಅಂತ ಹೇಳ್ಬೋದು. 25 ವರ್ಷದಲ್ಲಿ 25ಕ್ಕೂ ಜಾಸ್ತಿ ದೇಶವನ್ನು ಡಿಎಕ್ಷನ್ ಮುಖಾಂತರ ತಿರುಗಿ ಬಂದಿದ್ದಾರೆ, ವಿದೇಶಿ ಪ್ರವಾಸ ಮಾಡಿ ಬಂದಿದ್ದಾರೆ. ಅವರ ಟೀಮಲ್ಲಿ 65 ಸಾವಿರಕ್ಕಿಂತಲೂ ಮಿಕ್ಕಿ ಡಿಸ್ಟ್ರಿಬ್ಯೂಟರ್ ಹೊಂದಿದ್ದಾರೆ. ಅದರಲ್ಲಿ 7 ಸಾವಿರಕ್ಕಿಂತಲೂ ಜಾಸ್ತಿ ಸ್ಟಾರ್, 600ಕ್ಕಿಂತ ಜಾಸ್ತಿ ರೂಬಿ, 200ಕ್ಕಿಂತ ಮಿಕ್ಕಿ ಡೈಮಂಡ್ ಹೊಂದಿದ್ದಾರೆ. ಇವರ ಶ್ರೇಷ್ಠ ಸಾಧನೆಯನ್ನು ಗುರುತಿಸಿದವರಿಗೆ ಆರ್ಯಭಟ ಸದ್ಮಾನ ಅವಾರ್ಡ್ ಇರ್ಬೋದು, ಜೈಂಟ್ ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು, ಡಿಎಕ್ಷನ್ ಸಾಧಕ ರತ್ನ ಪಡೆದಿದ್ದಾರೆ. ಇವರೇ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ನಾಯಕರಾದ ಎಸ್ ಎನ್ ಡಬಲ್ ಶೆಟ್ಟಿ ಕ್ರೌನ್ ಡೈಮಂಡ್ ಆಗಿ ರೌಂಡ್ ಆಗಿ ಮೂಡಿ ಬಂದ ಅವರೇ ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕರು ಶ್ರೀ ಎಸ್.ಎನ್. ಶೆಟ್ಟಿ ಉಡುಪಿ. ಇವರನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇವೆ. ಸರ್, ನೀವು ಡಬಲ್ ಕ್ರೌನ್ ಡೈಮಂಡ್ ಆದಕ್ಕೆ ಎಲ್ಲೇ ಇಲ್ಲ ಸರ್. ಓಕೆ ಓಕೆ. ಯಾಕಂದ್ರೆ ನಾವು ಅದು ಪಬ್ಲಿಷ್ ಮಾಡ್ಬೋದು, ಜನಕ್ಕೆ ಗೊತ್ತಾಗ್ಬೇಕಲ್ಲ, ಜನ ಹೇಳ್ಬೇಕಲ್ಲ. ಓಕೆ. ಕಂಗ್ರಾಟ್ಸ್ ಕಂಗ್ರಾಟ್ಸ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒಳ್ಳೆ ವಿಡಿಯೋ ಥ್ಯಾಂಕ್ ಯು ಹಾಕಿದ್ರು ಸರ್. ವಿಡಿಯೋ ಥ್ಯಾಂಕ್ ಯು ಒಳ್ಳೆದಿತ್ತು ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಈಗ ತುಂಬಾ ವಿಡಿಯೋ ನೋಡಿದ್ರಿ ನಮ್ಮ ಸತೀಶ್ ಕುಮಾರ್ ಅವರದ್ದು. 10 ಪಾಯಿಂಟ್ಗಳನ್ನ ಹೇಳಿದ್ದಾರೆ. ಹೇಗಿರಬೇಕು, ಯಾವ ರೀತಿ ಇರಬೇಕು, ಜನ ಯಾವ ರೀತಿ ನಿಮ್ಮನ್ನು ಅಟ್ರಾಕ್ಟ್ ಮಾಡಬೇಕು, ನಗುಮುಖ ಹೇಗಿರಬೇಕು, ಜನರ ಜೊತೆಗೆ ಯಾವ ರೀತಿ ಇಮೋಷನಲ್ ಬ್ಯಾಲೆನ್ಸ್ ಇರಬೇಕು, ಡ್ರೆಸ್ ಹೇಗೆ ಮಾಡಬೇಕು, ಅಂದರೆ ವ್ಯಕ್ತಿತ್ವ ವಿಕಸನ ಒಂದು 10 ಪಾಯಿಂಟ್ ಇದೆಯಲ್ಲ, ಪ್ರತಿಯೊಂದು ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಸೊ ಇದನ್ನ ನೀವು ಅನುಸರಿಸಿದ್ರೆ ಜನ ನಿಮ್ಮ ಜೊತೆಗಿರ್ತಾರೆ ಅಂತ. ಇನ್ ಜನರಲ್ ಅದನ್ನ ಪ್ರಾಕ್ಟೀಸ್ ಆಗ್ತದೆ, ಸಾಧ್ಯ ಉಂಟು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಯಾವಾಗಲೂ ನಾವು ಓಕೆ, ಹೇಗೆ ನಗುಮುಖದವರನ್ನು ಜನ ಅಟ್ರಾಕ್ಟ್ ಮಾಡ್ತಾರೆ ಸರ್. ನಾವು ಏನಾಗಲ್ಲ. ನಾವು ಕರೆಕ್ಟ್. ನಗ್ನಗ್ತಾ ಮಾತಾಡಿದ್ರೆ ಎಲ್ರು ನಮ್ಮ ಜೊತೆ ಬರ್ತಾರೆ. ಸರಿ, ಈಗ ನೀವು ಕರೆಕ್ಟ್. ಹಾಗೆ ಸರ್. ಓಕೆ. ಹ್ಮ್ ಯಾವಾಗ್ಲೂ ಹಾಗೇನೆ, ನಗುಮುಖ ಇಂಪಾರ್ಟೆಂಟ್. ಜನರಿಗೆ ಅದನ್ನ ಅಟ್ರಾಕ್ಟ್ ಮಾಡ್ತಾರೆ, ಅದನ್ನ ಜನ ನೋಡ್ತಾರಲ್ಲ, ಹಾಗಾಗಿ. ಓಕೆ, ಸ್ಟಾರ್ಟ್. ಯಾಕೆ ನಾವು ಡಿಎಕ್ಸನ್ ಕಲ್ಚರ್ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ವಿ. ಡಿಎಕ್ಸನ್ ಕಲ್ಚರ್. ಸೊ ಕಲ್ಚರ್ ಅಂತ ಹೇಳಿದ್ರೆ ಇವತ್ತು ಯಾರೋ ಹೊಸಬ್ರು ಇದ್ರೆ ಅವರಿಗೆ ಅಂಡರ್ಸ್ಟ್ಯಾಂಡ್ ಆಗ್ತದಿಲ್ಲ, ಗೊತ್ತಿಲ್ಲ. ಸೊ ಆಲ್ರೆಡಿ ನಾವು ಇದರಲ್ಲಿ ಒಂದು 1/4 ಅನ್ನ ಆಲ್ರೆಡಿ ಮುಗಿಸಿದ್ದೀವಿ. ಡಿಎಕ್ಸನ್ ಸಂಸ್ಕೃತಿಯನ್ನ ಪ್ರತಿಯೊಬ್ಬರು ಅಳವಡಿಸ್ಕೊಂಡ್ರೆ, ಸೊ ಡಿಎಕ್ಸನ್ ಅಲ್ಲಿ ನೀವು ದೊಡ್ಡ ಒಂದು ಸಕ್ಸಸ್ ಅನ್ನ ಕಾಣಬಹುದು ಅಂತ ಡಾಕ್ಟರ್ ಲಿಮ್ ಈ ಸ್ಲೈಡ್ಸ್ ಅನ್ನ ನಮ್ಗೆ ಕೊಟ್ಟಿದ್ದಾರೆ, ಈ ವಿಷಯವನ್ನು ಕೊಟ್ಟಿದ್ದಾರೆ. ಅದನ್ನ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಡಾಕ್ಟರ್ ಲಿಮ್ ಇದ್ದಾರೆ. ಅವರ ಏನು ಸಪೋರ್ಟ್ ಸಿಸ್ಟಮ್ ನಮ್ಮ ಜೊತೆಗಿದೆ. ಅದನ್ನ ಇಟ್ಕೊಂಡು ನಾವು ಕೂಡ ಸಕ್ಸಸ್ಫುಲ್ ಆಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದರಲ್ಲಿ ಒಂದು ಹೇಳಿದ್ದಾರೆ ಅವರು, ನೀವು ಯಾವಾಗ್ಲೂ ಡಿಎಕ್ಸನ್ ಬೇರೆ, ನೀವು ಬೇರೆ ಆಗ್ಬೇಡಿ ಅಂತ. ನೀವೇ ಡಿಎಕ್ಸನ್ ಆಗಿ ಅಂತ ಹೇಳ್ತಾರೆ. ಸೊ ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಗೆ ಯಾವುದು ತೊಂದರೆಗಳು ಕಂಡು ಬರುವುದಿಲ್ಲ. ನಾವು ಮಾಸ್ಟರ್ ಕೀ ಅಂತ ಹೇಳ್ತಾರೆ ಇದನ್ನು. ಡಿಎಕ್ಸನ್, ನಾವೇ ಡಿಎಕ್ಸನ್ನೇ ನಾವು. ಆ ರೀತಿಯಲ್ಲೇ ನಮ್ಮ ಸಿಸ್ಟಮ್ ಅನ್ನು ಅವರು ಡೆವಲಪ್ಮೆಂಟ್ ಮಾಡಿದ್ರೆ, ಯು ನೀಡ್ ಟು ಡುಪ್ಲಿಕೇಟ್ ದ ಡಿಎಕ್ಸನ್ ಕಲ್ಚರ್. ನೀವು ಫಸ್ಟ್ ಇದನ್ನ ಕಲೀರಿ, ಮತ್ತೆ ಇದನ್ನ ನಿಮ್ಮ ಟೀಮಲ್ಲಿ ಯಾರೆಲ್ಲ ನಿಮ್ಮ ಗ್ರೂಪ್ ಅಲ್ಲಿ ಬರ್ತಾರೆ ಅವರಿಗೆ ಕಲ್ಸ್ಕೊಡಿ ಅಂತ. ಸೊ ಕಲ್ಸ್ಕೊಡೋದ್ರಿಂದ 100% ನೀವು ಸಕ್ಸಸ್ಫುಲ್ ಆಗಿ ಮೂಡಿ ಬರ್ತೀರಾ ಅಂತ ಉಂಟು. ಸೊ ನಮ್ಮ ವಿಷನ್ ಸ್ಟೇಟ್ಮೆಂಟ್ ಏನು? ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್. ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು ಕೊಡುವಂತದ್ದು, ಪ್ರತಿಯೊಬ್ಬರಿಗೂ ಏನು ಭಾಗ್ಯವನ್ನು ಕೊಡುವಂತದ್ದು, ಆಮೇಲೆ ಪ್ರತಿಯೊಬ್ಬರಿಗೂ ಆನಂದವನ್ನು ನೀಡುವಂತದ್ದು. ಸೊ ಇದು 3 ಡಿಎಕ್ಸನ್ ನಲ್ಲಿ ವೆರಿ ಇಂಪಾರ್ಟೆಂಟ್. ನಮ್ಮ ವಿಷನ್ ಸ್ಟೇಟ್ಮೆಂಟೇ ಆರೋಗ್ಯ, ಭಾಗ್ಯ ಮತ್ತೆ ನೆಮ್ಮದಿ. ಸೊ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿಯ ಡ್ರೀಮ್ಸ್ಗಳಿರ್ತದೆ. ಅದರಲ್ಲಿ ಮನೆ ಇರ್ಬೋದು, ಗಾಡಿ ಇರ್ಬೋದು, ಅಥವಾ ಹಣ ಇರ್ಬೋದು, ಅಥವಾ ಸೆಕ್ಯೂರಿಟಿ ಇರ್ಬೋದು, ಅಥವಾ ವಿದೇಶ ಪ್ರಯಾಣ ಇರ್ಬೋದು, ಅಥವಾ ಸೋಷಿಯಲ್ ವರ್ಕ್ ಇರ್ಬೋದು, ಅಥವಾ ಇನ್ನೂ ಬೇರೆಯವರಿಗೆ ಹೆಲ್ಪ್ ಮಾಡೋದಿರ್ಬೋದು, ಅಥವಾ ಫ್ರೆಂಡ್ಶಿಪ್ ಇರ್ಬೋದು, ಪ್ರತಿಯೊಂದು, ಅಥವಾ ಬಂಗಾರ ತಗೊಳ್ಳೋದಿರ್ಬೋದು. ಬೇರೆ ಬೇರೆ ರೀತಿಯ ಡ್ರೀಮ್ಸ್ಗಳು ಬೇಕಾದಷ್ಟು ಇರ್ತದೆ. ಆದರೆ ಅದನ್ನ ಯಾವ ರೀತಿ ನಾವು ಗಳಿಸುವುದು ಅಂತ. ಹೆಲ್ತ್ ಶುಡ್ ಬಿ ರಿಲಯಬಲ್, ಅಫೋರ್ಡಬಲ್ ಅಂಡ್ ಲಾಸ್ಟಿಂಗ್ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ 100% ನಿಮಗೆ ಇದನ್ನ ನೀವು ಸರಿಯಾಗಿ ಡಿಎಕ್ಸನ್ ಕಲ್ಚರ್ ಅನ್ನ ಕಲ್ತ್ಕೊಂಡ್ರೆ ನಿಮಗೆ ಆರೋಗ್ಯ 100%. ಅದೇ ತರ ಲೈಫ್ ಲಾಂಗ್ ನೀವು ಆರೋಗ್ಯವನ್ನು ಮೇಂಟೈನ್ ಮಾಡಬಹುದು. ಆಮೇಲೆ ಅದನ್ನ ಜನರಿಗೆ ಕೂಡ ಹಂಚಬಹುದು ನೀವು. ಸೊ ವೆಲ್ತ್ ಶುಡ್ ಬಿ ಎನಫ್ ಟು ರಿಯಲೈಸ್ ಯುವರ್ ಡ್ರೀಮ್. ನಮ್ಮ ಸಾಕಷ್ಟು
ಹಣ ಇದ್ರೆ ನಮ್ಮ ಎಲ್ಲ ಕನಸನ್ನ ನನಸು ಮಾಡುವಷ್ಟು ಹಣ ಸೊ ನಮಗೆ ಬೇಕಾಗ್ತದೆ. ಅದನ್ನ ನೀವು ಇಲ್ಲಿ ಸಂಪಾದನೆ ಮಾಡ್ಕೋಬಹುದು. ವೆಲ್ ಶುಡ್ ಬಿ ಲಾಸ್ಟಿಂಗ್ ಆಸ್ ವೆಲ್ ಅಂದ್ರೆ ಈ ಒಂದು ಸಿಸ್ಟಮ್ ಅಲ್ಲಿ ಹೋದಾಗ ಏನಾಗ್ತದೆ ಅಂದ್ರೆ ನಾವು ಇರೋ ತನಕ ಮಾತ್ರ ಅಲ್ಲ, ನಮ್ಮನ್ನ ಯಾರು ನಂಬಿದ್ದಾರೆ ಅವರಿಗೂ ಕೂಡ ಇದರಲ್ಲಿ ಬೆನಿಫಿಟ್ ಅನ್ನ ನಾವು ಕೊಡ್ಲಿಕ್ಕೆ ಸಾಧ್ಯ ಉಂಟು. ಅದು ಮಾತ್ರ ಅಲ್ಲ, ಅವರ ನಮ್ಮ ಮುಂದಿನ ಜನರೇಷನ್ಗೆ ಕೂಡ ಇದು ಕಂಟಿನ್ಯೂಟಿ ಇದೆ. ಆ ರೀತಿ ಸಿಸ್ಟಮ್ ಅನ್ನ ಡಿಎಕ್ಸನ್ ಮಾಡಿದೆ. ಹ್ಯಾಪಿನೆಸ್ ಮಸ್ಟ್ ಬಿ ಶೇರ್ಡ್ ವಿತ್ ದೋಸ್ ಅರೌಂಡ್ ಯು. ಸೊ ಈಗ ನಿಮಗೆ ಖುಷಿ ಇದೆ, ಅದನ್ನ ನೀವು ನಿಮ್ಮ ಜೊತೆಗೆ, ಈಗ ಅದರಲ್ಲಿ ಹೇಳಿದಾರೆ ನೋಡಿ, ನಿಮಗೆ ಗೊತ್ತಿದ್ದ ಕೆಲವು ಸೀಕ್ರೆಟ್ ಅನ್ನ ನೀವು ಹಂಚ್ಕೊಳ್ಳಿ ಅಂತ. ಎಷ್ಟೋ ಜನ ಹಿಂದಿನ ಕಾಲದಲ್ಲಿ ನಮ್ಮ ಆಯುರ್ವೇದಿಕ್ ಪಂಡಿತರು ಇದ್ದಾರಂತ. ಆ ಪಂಡಿತರು ಅವ್ರು ಏನಂದ್ರೆ ಅವರ ಸೀಕ್ರೆಟ್ ಅನ್ನ ಬಿಟ್ಕೊಡ್ಲೇ ಇಲ್ಲ, ಎಷ್ಟೋ ಸೀಕ್ರೆಟ್ ಅನ್ನ ಬಿಟ್ಕೊಡ್ಲಿಲ್ಲ. ಆವಾಗ ಏನಾಯ್ತು, ಕಾಲಾಂತರದಲ್ಲಿ ಒಂದೇ ಅವ್ರು ಮಾಡಿದ್ರು ಅಥವಾ ಅವರು ಮನೆಯವ್ರು ಮಾಡಿದ್ರು, ನೆಕ್ಸ್ಟ್ ಅವರ ಮಕ್ಕಳು ಮಾಡಿದ್ರು. ಸೊ ನೆಕ್ಸ್ಟ್ ಏನಾಯ್ತು ಅಂದ್ರೆ ಆ ಮಕ್ಕಳೇ ಇಲ್ಲ ಅಂತ ಹೇಳಿದ್ರೆ ಆ ಒಂದು ಸೀಕ್ರೆಟ್ ಅಲ್ಲಿಗೆ ಮುಗಿದೋಗ್ಬಿಡ್ತದೆ. ಯಾಕೆಂದ್ರೆ ಅದು ಬೇರೆ ಜನರ ಹತ್ರ ಅವರು ಹಂಚ್ಕೊಳ್ಳಿಲ್ಲ, ಯಾವ ರೀತಿ ಮಾಡ್ಬೇಕು ಏನಂತ, ಅದು ತಯಾರು ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ಹಾಗಾಗಿ ಎಷ್ಟೋ ಈ ಆಯುರ್ವೇದಿಕ್ ಇವತ್ತು ನಮಗೆ ಗೊತ್ತಿಲ್ಲ, ಯಾಕೆಂದ್ರೆ ಅದನ್ನ ಹಂಚ್ಕೊಳ್ಳಿಲ್ಲ, ಅದು ನಶಿಸಿ ಹೋಗ್ಬಿಡುತ್ತೆ. ಸೊ ಬಟ್ ಅದನ್ನ ನೀವು ಹಂಚ್ಕೊಂಡ್ರೆ ಅವರಿಗೂ ಸಹ ಅದು ಬೆನಿಫಿಟ್ ಆಗ್ತದೆ ಅಂತ. ಸೊ ಏನು CEO ಮೆಸೇಜ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಈಗ ನಮ್ಮ ಈ ಬಿಸ್ನೆಸ್ ನಾವೀಗ ವೆಲ್ನೆಸ್ ಸೆಗ್ಮೆಂಟ್ ಅಲ್ಲಿ ಇದ್ದೀವಿ. ವೆಲ್ನೆಸ್ ಸೆಗ್ಮೆಂಟ್ ಅಂದ್ರೆ ನಾವು ಫಸ್ಟ್ ಕ್ಷೇಮವಾಗಿರೋದು, ಮತ್ತೆ ಜನರನ್ನ ಕ್ಷೇಮವಾಗಿರುವಂತೆ ನಾವು ಹೇಳೋದು. ಅವ್ರು ಕೇಳ್ತಾರೋ ಇಲ್ವೋ ಅದು ವಿಷಯ ಬೇರೆ. ಆದ್ರೆ ನಾವು ಹೇಳಿದ್ದನ್ನ ಕೇಳಿ ಸುಮಾರು 2000 ಇಸ್ವಿಗೆ 80 ಬಿಲಿಯನ್ ಸೇಲ್ ಆಯ್ತದ. ಅದೇ 2008ರಲ್ಲಿ ಅದು 200 ಬಿಲಿಯನ್ ಆಗಿದೆ. ಈಗ ಅದು ಆಲ್ರೆಡಿ 1000 ಬಿಲಿಯನ್ ದಾಟಿ ಹೋಗಿದೆ. ಅದು 2050ಕ್ಕೆ ಎಷ್ಟಕ್ಕೆ ಹೋಗ್ತದೆ ನೋಡಿ, 50 ಟ್ರಿಲಿಯನ್ಗೆ ಹೋಗ್ತದೆ. ಸೊ ಆದ್ರಿಂದ ಡಿಎಕ್ಸನ್ ಬಿಸ್ನೆಸ್ ನಡೀತಾ ಹೋಗ್ತಾ ಇದೆ, ಬೆಳೀತಾ ಹೋಗ್ತಾ ಇದೆ, ಕಂಪನಿ ಬೆಳೀತಾ ಹೋಗ್ತಾ ಇದೆ. ಆದ್ರೆ ಆ ಒಂದು ಹವಾ ಇದೆ, ಅದು ಹವಾ ಅಂದ್ರೆ ಈ ಬಿರುಗಾಳಿ ಇರ್ಬೋದು, ಹವಾ ಇರ್ಬೋದು, ನೀರಿರ್ಬೋದು. ಆಕ್ಚುಲಿ ಅದು ತುಂಬಾ ಡೇಂಜರ್. ಬಟ್ ನಾವು ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ, ಅದ್ರ ಜೊತೆಗೆ ನಾವು ಹೋದ್ರೆ ನಾವು ಸಹ ಸಕ್ಸಸ್ ಆಗ್ತೀವಿ. ಯಾಕಂದ್ರೆ ಈ ಡಿಎಕ್ಸನ್ ಹೋಗ್ತಾ ಇದೆ ಹವಾ, ಅದ್ರ ಜೊತೆಗೆ ನಾವು ಅದ್ರ ಜೊತೆಗೆ ಹೋಗ್ಬೇಕು ನಾವು. ಅವಾಗ ಅಲ್ಲಿ ಅವರಿಗೆ 1 ಕೋಟಿ ಆದ್ರೆ ನಮ್ಗೆ ಒಂದು 10 ಲಕ್ಷ ಆದ್ರೂ ಸಿಗ್ಬೋದಲ್ಲ, ಅವ್ರಿಗೆ 10 ಕೋಟಿ ಆದ್ರೆ ನಮ್ಗೆ 1 ಕೋಟಿ ಆದ್ರೂ ಸಿಗ್ತದಲ್ಲ. ಸೊ ಆ ರೀತಿಯಲ್ಲಿ ನಾವು ಹೋದ್ರೆ ಸಕ್ಸಸ್ ಗ್ಯಾರಂಟಿ ಇದೆ. ಸೊ ಯಾಕೆಂದ್ರೆ ನಮ್ಮ ಎಲ್ಲಾ ಪ್ರಾಡಕ್ಟು ವೆಲ್ನೆಸ್ ಪ್ರಾಡಕ್ಟ್ಗಳು, ಸೊ ಆರೋಗ್ಯವಂತ ಪ್ರಾಡಕ್ಟ್ಗಳು, ನಾನ್ ಕೆಮಿಕಲ್ ಬೇಸ್ಡ್ ಪ್ರಾಡಕ್ಟ್ಗಳು, ಹಾಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳು, ನ್ಯಾಚುರಲ್ ಪ್ರಾಡಕ್ಟ್ಗಳನ್ನ ಡಿಎಕ್ಸನ್ ಕಂಪನಿ ತಯಾರು ಮಾಡ್ತದೆ. ಸೊ ಫಿಲಾಸಫಿಯಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಸಿಂಗಲ್ ಮೈಂಡೆಡ್ ಅಂದ್ರೆ ನಾವೇ ಪ್ರತಿಯೊಬ್ಬರಿಗೂ ಇದು ಒಂದು ಸಿಸ್ಟಮ್ ಅನ್ನ ಮಾಡಿದ್ದಾರೆ, ಆ ಸಿಸ್ಟಮ್ ಅನ್ನೇ ಪ್ರತಿಯೊಬ್ಬರು ಫಾಲೋ ಮಾಡ್ಬೇಕಂತ. ಹಾಗೇನೆ ಒನ್ ಡ್ರ್ಯಾಗನ್, ನಾವೇ ಇದನ್ನ ಬೆಳೆಸ್ತೀವಿ, ಇದನ್ನ ತಯಾರು ಮಾಡ್ತೀವಿ, ಹಾಗೆ ಮಾರ್ಕೆಟ್ ಮಾಡ್ತೀವಿ. ಹಾಗೇನೆ ಒನ್ ವರ್ಲ್ಡ್ ಒನ್ ಮಾರ್ಕೆಟ್, ಕಂಪ್ಲೀಟ್ ನಾವು ಇದನ್ನ ಯಾವ ದೇಶದಲ್ಲಿ, ಎಲ್ಲಾ ದೇಶದಲ್ಲಿ ನೀವು ಎಲ್ಲಿ ಬೇಕಾದ್ರೂ ಬಿಸ್ನೆಸ್ ಅನ್ನ ನೀವು ಮಾಡ್ಬೋದು. ಇದನ್ನೆಲ್ಲ ನಾವು ನಿನ್ನೆ ಕವರ್ ಮಾಡಿದೀವಿ. ಸೊ ಲಾಸ್ಟ್ಗೆ ಅಂತ ಹೇಳಿದ್ರೆ ಇದರಲ್ಲಿ ಸೀಕ್ರೆಟ್ ಅಂತ ಹೇಳಿದ್ರೆ, ಇದರಲ್ಲಿ ಯಾರೇ ರೀಟೈಲರು, ಹೋಲ್ಸೇಲರು, ಡಿಸ್ಟ್ರಿಬ್ಯೂಟರ್ಸು ಅಥವಾ ಸೇಲ್ಸ್ ಮ್ಯಾನು, ಮ್ಯಾನೇಜರು, ಏರಿಯಾ ಮ್ಯಾನೇಜರ್ ಯಾರು ಇರುವುದಿಲ್ಲ. ಇರುವುದೇ ಇದು 3 ಜನ ಮಾತ್ರ ಇರೋದು ನೋಡಿ ಇದರಲ್ಲಿ. ಈ ಬಿಸ್ನೆಸ್ ಅಲ್ಲಿ ಈ 3 ಜನ ಇದ್ದಾರೆ. ಅದರಲ್ಲಿ 2 ಜನ ನಾವೇ ಇರ್ತೀವಿ, ಅಂದ್ರೆ ಸರ್ವಿಸ್ ಸೆಂಟರ್ ಮತ್ತೆ ಡಿಸ್ಟ್ರಿಬ್ಯೂಟರ್. ಮ್ಯಾನೇಜ್ಮೆಂಟ್ ಒಂದಿದೆ, ಮ್ಯಾನೇಜ್ಮೆಂಟ್ ಇದೆ. ಮ್ಯಾನೇಜ್ಮೆಂಟ್ ಅಂದ್ರೆ ಜಸ್ಟ್ ಲೈಕ್ ನೀವು ಒಂದು ಬಸ್ ಇದ್ದಾಗೆ. ಬಸ್ಸಲ್ಲಿ ಏನ್ ಬೇಕು, ಬಸ್ಸಿಗೆ ಒಂದು ಒಳ್ಳೆಯ ಡ್ರೈವರ್ ಬೇಕು ಅಲ್ವಾ? ಇಲ್ಲಾಂದ್ರೆ ಏನಾಗ್ತದೆ, ಬಸ್ಸು ಎಲ್ಲೋ ಹೋಗಿ ಹೋಗಿ ಗುದ್ದುತ್ತದೆ. ಆ ಬಸ್ಸನ್ನ ಮೇಂಟೈನ್ ಮಾಡಬೇಕು, ಆ ಬಸ್ಸನ್ನ ಅದಕ್ಕೆ ಸರ್ವಿಸ್ ಅಂದ್ರೆ ಟೈಮಿಗೆ ಬರಬೇಕು, ಟೈಮಿಗೆ ಹೋಗ್ಬೇಕು, ಆಮೇಲೆ ಸರ್ವಿಸ್ ಕೊಡಬೇಕು, ಆಮೇಲೆ ಅದನ್ನ ಮೇಂಟೈನ್ ಮಾಡಬೇಕು. ಅದರಲ್ಲಿ ಪೆಟ್ರೋಲ್ ಉಂಟಾ ಡೀಸೆಲ್ ಉಂಟಾ ನೋಡಬೇಕು, ಅದೆಲ್ಲೂ ಮಧ್ಯದಲ್ಲಿ ನಿಲ್ಬಾರ್ದು. ಅದು ಬಸ್. ಅದನ್ನ ಆ ಡ್ರೈವರ್ ಸೀಟ್ ಯಾರಂದ್ರೆ ಡಿ ಎಕ್ಸ್ ಎನ್ ಅಂದ್ರೆ ಒಂದು ಬಸ್ ಇದ್ದ ಹಾಗೆ. ಈಗ ನೀವು ಒಂದು ಬಾಂಬೆ ಬಸ್ ಇರ್ಬೋದು ಅಥವಾ ಬೆಂಗಳೂರು ಬಸ್ ಇರ್ಬೋದು, ಯಾವ್ದು ಒಂದು ಒಳ್ಳೆಯ ಬಸ್ ಇದ್ದಾಗ ಅದರಲ್ಲಿ ಯಾರು ಪ್ಯಾಸೆಂಜರು? ನಾವು ಪ್ಯಾಸೆಂಜರ್. ಡಿಸ್ಟ್ರಿಬ್ಯೂಟರ್ಸ್ ಆರ್ ಪ್ಯಾಸೆಂಜರ್ಸ್ ಇದ್ದೀವಿ, ಸರ್ವಿಸ್ ಸೆಂಟರ್ಸ್ ಆರ್ ಪ್ಯಾಸೆಂಜರ್ಸ್. ಸೊ ನಾವು ಯಾವ ರೀತಿ ಬೇಕಾದ್ರೆ ಎಂಜಾಯ್ ಮಾಡ್ಬೋದು, ಅದು ನಮ್ಮ ಮೇಲೆ ಬಿಟ್ಟಿದೆ.
ಸೊ ಹಾಗಾಗಿರೋದ್ರಿಂದ ಮ್ಯಾನೇಜ್ಮೆಂಟ್ ಒಂದು ಪೈಲಟ್ ಬೇಕೇ ಬೇಕಾಗ್ತದೆ, ಡ್ರೈವರ್. ಸೊ ನಾವು ಅದರಲ್ಲಿ ಕೂತ್ಕೊಂಡು ನಾವು ಎಂಜಾಯ್ ಮಾಡ್ಬೋದು. ನಾವು ಫಸ್ಟಿಗೆ ಡಿಸ್ಟ್ರಿಬ್ಯೂಟರ್ ಆಗಿ ಜಾಯಿನ್ ಆಗೋದು, ಬಿಸ್ನೆಸ್ ಅನ್ನ ಮಾಡ್ತಾ ಮಾಡ್ತಾ ಹೋಗೋದು. ಇಂಟ್ರೆಸ್ಟ್ ಇದ್ರೆ ನೀವು ಸರ್ವಿಸ್ ಸೆಂಟರ್ನ ಕೂಡ ನಾವೇ ತಗೋಬಹುದು. ಈಗ ನಾವು ನೋಡಿ, ಮೊದಲು 2001ರಲ್ಲಿ ನಾವು ಡಿಸ್ಟ್ರಿಬ್ಯೂಟರ್ ಆಗಿ ಜಾಯಿನ್ ಆದ್ವಿ. ಆಮೇಲೆ 2004 ಇಸ್ವಿಯಲ್ಲಿ ನಾವು ಸರ್ವಿಸ್ ಸೆಂಟರ್ ತಗೊಂಡಿವಿ. ಸೊ ಇದು ಎರಡು ಪಾರ್ಟ್ ನಾವಿದೀವಿ, ಹೌದಾ? ಮ್ಯಾನೇಜ್ಮೆಂಟ್ ಇದೆ. ಮ್ಯಾನೇಜ್ಮೆಂಟ್ ಕೆಲಸ ಏನು? ಕ್ವಾಲಿಟಿ ಪ್ರಾಡಕ್ಟ್ಸ್ ಅನ್ನ ಕೊಡ್ತಾರೆ, ನಮಗೆ ಸಪ್ಲೈ ಮಾಡ್ತಾರೆ, 10ನೇ ತಾರೀಕು ನಮಗೆ ಬೋನಸ್ ಕೊಡ್ತಾರೆ. ಇದು ಮ್ಯಾನೇಜ್ಮೆಂಟ್ ಕೆಲಸ. ನಮ್ಮ ಕೆಲಸ ಏನು? ಎಷ್ಟು ಬೇಕಾದ್ರೂ ಪ್ರಾಡಕ್ಟ್ ಅನ್ನ ಎಲ್ಲಿ ಬೇಕಾದ್ರೂ ಮೂವ್ಮೆಂಟ್ ಮಾಡ್ಬೋದು. ಈಗ ನಮ್ಮ ಬಿಸ್ನೆಸ್ ಎಲ್ಲೆಲ್ಲ ಇದೆ? ಸೊ ಉಡುಪಿಯಲ್ಲಿ ಇದೆ, ಕುಂದಾಪುರ ಇದೆ, ಭಟ್ಕಳ ಇದೆ, ಹೊನ್ನಾವರ ಇದೆ, ಅಂಕೋಲಾ ಇದೆ, ಕಾರವಾರ ಇದೆ, ಗೋವಾ ಇದೆ, ಸಿರ್ಸಿ ಇದೆ, ಹುಬ್ಳಿ ಇದೆ, ಧಾರವಾಡ ಇದೆ, ಬೆಳಗಾಂ ಇದೆ, ಮಾಲಿಂಗ್ಪುರ ಇದೆ. ಸೊ ಈ ಕಡೆ ಹೋದ್ರೆ ಬಿಜಾಪುರ ಇದೆ, ಈ ಕಡೆ ಬಂದ್ರೆ ಶಿವಮೊಗ್ಗ ಇದೆ, ಆ ಕಡೆ ಹೋದ್ರೆ ತೀರ್ಥಹಳ್ಳಿ ಇದೆ, ಮುಂದಕ್ಕೆ ಹೋದ್ರೆ ಭದ್ರಾವತಿ ಇದೆ, ಆ ಕಡೆ ಹೋದ್ರೆ ಇನ್ನು ಅರಸೀಕೆರೆ ಇದೆ, ಅಲ್ಲಿಂದ ಮುಂದೆ ಹೋದ್ರೆ ತಿಪ್ಟೂರ್ ಇದೆ, ಆ ಕಡೆ ಹೋದ್ರೆ ಬೆಂಗಳೂರು ಇದೆ, ಚಿತ್ರದುರ್ಗ ಇದೆ. ಸೊ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಇದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಇದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ ಈಸಿ ಬಿಸ್ನೆಸ್ ಇದು. ಈ ಬಿಸ್ನೆಸ್ ಅನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡೋದ್ರಲ್ಲಿ ಎಲ್ಲೋ ತಪ್ಪಿದೀವಿ. ಇನ್ನು ಈ ಕಡೆ ಮಂಗಳೂರು ಇದೆ, ಈ ಕಡೆ ಕೂರ್ಗ್ ಇದೆ, ಆ ಕಡೆ ಹೋದ್ರೆ ಮೈಸೂರು ಇದೆ, ಆ ಕಡೆ ಹೋದ್ರೆ ಹಾಸನ ಇದೆ, ಎಲ್ಲ ಕಡೆ ನಮ್ಮ ಬಿಸ್ನೆಸ್ ಇದೆ, ಹೌದಾ? ದಟ್ ಈಸ್ ಕಾಲ್ಡ್ ಡಿಸ್ಟ್ರಿಬ್ಯೂಟರ್. ವಿ ಆರ್ ದ ಡಿಸ್ಟ್ರಿಬ್ಯೂಟರ್. ನಾವು ಡಿಸ್ಟ್ರಿಬ್ಯೂಟರ್. ಒಂದು ಫಸ್ಟ್ಗೆ ನಾವು ಇಲ್ಲಿ ಮಾತ್ರ ಸರ್ವಿಸ್ ಸೆಂಟರ್, ನಮಗೂ ಸರ್ವಿಸ್ ಸೆಂಟರ್, ನಾನು ಜಾಯ್ನ್ ಆದಾಗ ಸರ್ವಿಸ್ ಸೆಂಟರ್ ಓನ್ಲಿ ಹುಬ್ಳಿ ಮತ್ತೆ ಬೆಂಗಳೂರು ಮಾತ್ರ ಇತ್ತು. ಮತ್ತೆ ಸರ್ವಿಸ್ ಸೆಂಟರ್ ಇರಲಿಲ್ಲ. ಐದಾರು ಹುಬ್ಳಿ ತರಬೇಕು, ಇಲ್ಲಾಂದ್ರೆ ಬೆಂಗಳೂರು ತರಬೇಕು. ಇವತ್ತು ಎಷ್ಟು ಸರ್ವಿಸ್ ಸೆಂಟರ್ ಆಗಿದೆ. ಡಿಸ್ಟ್ರಿಬ್ಯೂಟರ್ನವರು ಬೆಳೆದು ಬಿಟ್ಟು ನೆಟ್ವರ್ಕ್ ದೊಡ್ಡದಾದಾಗ ನೀವು ಸರ್ವಿಸ್ ಸೆಂಟರ್ ಹಾಕೋಬಹುದು. ಸೊ ಹಾಗಾಗಿರೋದ್ರಿಂದ ದಿಸ್ ಇಸ್ ಮ್ಯಾನೇಜ್ಮೆಂಟ್, ಡಿಸ್ಟ್ರಿಬ್ಯೂಟರ್, ಸರ್ವಿಸ್ ಸೆಂಟರ್ ಒಟ್ಟಿಗೆ ಈ ಬಿಸ್ನೆಸ್ ಅನ್ನ ಸೇರಿದ್ರೆ ಮಿರಾಕಲ್ ಮಾಡ್ಬೋದು ನೋಡಿ. ನಾವು ಇದರ ಜೊತೆಗೆ ಸಂಬಂಧಗಳನ್ನು, ಈ 3 ಸಂಬಂಧಗಳನ್ನು ಚೆನ್ನಾಗಿ ಇಟ್ಕೊಂಡು ದೊಡ್ಡ ಬಿಸ್ನೆಸ್ ಅನ್ನ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಬೇಕಿದ್ರೆ ನೀವು ಕೇಳ್ಬೋದು. ಆಲ್ವೇಸ್ ಸ್ಟಾರ್ಟ್ ಸ್ಮಾಲ್ ಅಂತ ಡಾಕ್ಟರ್ ಲಿಮ್ ಏನ್ ಹೇಳ್ತಾರೆ? ಒಂದೇ ಸಲ ನೀವು ಮೇಲೆ ಎಲ್ಲಿಗೆ ಕೋಟಿಗಟ್ಟಲೆ ಎಣಿಸ್ಲಿಕ್ಕೆ ಹೋಗ್ಬೇಡಿ. ಸ್ಟಾರ್ಟ್ ಎಷ್ಟಿದೆ ಅಷ್ಟರಲ್ಲೇ ಸ್ಟಾರ್ಟ್ ಮಾಡಿ. ನೀವು ಕಂಪನಿ ಎಷ್ಟು ಏನಂತ ಹೇಳ್ತದೆ ಇಲ್ಲ. ನೀವು ಸ್ಟಾರ್ಟ್ ವಿತ್ ಅಟ್ಲೀಸ್ಟ್ ಒಂದು ಬಿಸ್ನೆಸ್ ಮಾಡೋದಾದ್ರೆ ಒಂದು 5,000ದಲ್ಲೇ ಸ್ಟಾರ್ಟ್ ಮಾಡಿ, ಮನೇ ಬಿಸ್ನೆಸ್. ನೆಕ್ಸ್ಟ್ 10,000ಕ್ಕೆ ಹೋಗಿ, ನೆಕ್ಸ್ಟ್ 20,000, 30,000, 50,000, ನೆಕ್ಸ್ಟ್ ಲೆಫ್ಟ್ ಯು. ಸ್ಟಾರ್ಟ್ ಸ್ಮಾಲ್ ಇನ್ ದ ಸ್ಟಾರ್ಟ್. ಯಾಕೆಂದ್ರೆ ನಿಮ್ಗೊಂದು ಧೈರ್ಯ ಬರ್ತದೆ. ಈ ಕೆಲವು ಟೈಮ್ ಒಂದೇ ಸಲ 1 ಲಕ್ಷ ಹಾಕಿದ್ರೆ ನಮ್ ದುಡ್ಡು ಹೋದ್ರೆ ಆ ಥರ ಇರ್ತದೆ. ನಿಮ್ಗೆ ಧೈರ್ಯ ಬರಬೇಕಾದ್ರೆ ನೀವು ಸ್ಟಾರ್ಟ್ ವಿತ್ ಎ ಸ್ಮಾಲ್ ಸ್ಟಾರ್ಟ್ ಮಾಡಿ. ಆವಾಗ ಸ್ಟಾರ್ಟ್ ಹ್ಯಾವ್ ಎ ಗಟ್ ಟು ಡ್ರೀಮ್ ಬಿಗ್. ಆದ್ರೆ ನಿಮ್ಮ ಡ್ರೀಮ್ ದೊಡ್ಡದಾಗಿರ್ಬೇಕು. ಡ್ರೀಮ್ ಚಿಕ್ಕದಿದ್ದು ನೀವು ಮಾಡಿ ಸಾಧ್ಯ. ನೀವು ಯಾವಾಗಲೂ ದೊಡ್ಡದು ನೋಡಿ. ಡ್ರೀಮ್ಗೆ ಏನಾದರೂ ಹಣ ಕೊಡಬೇಕಾಗುತ್ತೆ ಇಲ್ಲಲ್ಲ. ಕನಸು ಕಾಣ್ಬೇಕಾದ್ರೆ ಹಣ ಕೊಡ್ಬೇಕಾ? ಒಂದು ಒಳ್ಳೆಯ ಗಾಡಿ ತಗೋಬೇಕಂತ ಕನಸು ಕಾಣ್ರೆ ಹಣ ಕೊಡ್ಬೇಕಂತೆಲ್ಲ ನೋಡಿ. ಶೋರೂಮಿಗೆ ಹೋಗಿ ಅವ್ರದ್ದು ಫೋಟೋ ತಗೊಂಡು ಇಟ್ಕೊಳ್ಳಿ. ಅಥವಾ ಒಂದು ಬಂಗಾರದ ಶೋರೂಮ್ಗೆ ಹೋಗಿ ಅವನು ಹೇಳ್ತಾನೆ ಅದಕ್ಕೆ 25 ಲಕ್ಷ ರೂಪಾಯಿ ಹಾಕು, ತೊಂದರೆ ಇಲ್ಲ, ಫೋಟೋ ಕೊಡಿ ಹೇಳಿ. ನೀವು ಬಂಗಾರ ತಗೋಬೇಡಿ, ಫೋಟೋ ಕೊಡ್ಲಿಕ್ಕೆ ತಗೊಳಕೇನ, ಜಸ್ಟ್ ಒಂದು ನೋಡಿ, ಅದನ್ನ ವಿಜುವಲೈಸ್ ಮಾಡಿ. ದಿಸ್ ಇಸ್ ದ ಡ್ರೀಮ್. ಮನೆಯದು ದೊಡ್ಡ ಮನೆ ಥಿಂಕ್ ಮಾಡಿ. ಯಾಕೆ ಆಗುದಿಲ್ಲ? ಸೊ ಎಲ್ಲ ದೇಶಕ್ಕೆ ಹೋಗ್ಬೇಕಂತ ಥಿಂಕ್ ಮಾಡಿ. ನಾನು ದೊಡ್ಡ ವ್ಯಕ್ತಿತ್ವ ಬೆಳೆಸ್ಬೇಕಂತ ಥಿಂಕ್ ಮಾಡಿ. ಡ್ರೀಮ್ ಹ್ಯಾವ್ ಗಟ್ಸ್. ಜನರಿಗೆ ಅದು ಹೆದರಿಕೆ ಅಂತ. ಇವನ್ ಕನಸು ಕಾಣ್ಲಿಕ್ಕೆ ಹೆದರಿಕೆ ಜನರಿಗೆ. ಕನಸನ್ನು ಕಾಣೋದಿಲ್ಲ, ಕನಸು ಕಾಣ್ಲಿಕ್ಕೆ ಹೆದರಿಕೆ ಇದ್ದಾರೆ. ಅದನ್ನ ನೀವು ಹೆದರ್ಕೊಂಡ್ರೆ ನೀವು ಇದ್ರಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಅದರಿಂದ ಕನಸು ಕಾಣ್ಲಿಕ್ಕೆ ನೀವು ಯಾವಾಗಲೂ ಹೆದರಬಾರ್ದು. ಕನಸನ್ನ ಯಾವಾಗಲೂ ದೊಡ್ಡದಾಗಿ ನೀವು ನೋಡ್ಬೇಕಂತಾರೆ. ಕನಸು ದೊಡ್ಡದಿಲ್ಲ ಅಂತ ಹೇಳಿದ್ರೆ ನಿಮ್ಮ ನನಸು ಯಾವಾಗ ಮಾಡ್ತದೆ? ಕನಸೇ ಇಲ್ಲ ಅಂದ್ರೆ ನನಸು ಹೇಗಾಗ್ತದೆ? ಸೊ ಆಗುವ ಚಾನ್ಸಸ್ ಇರುವುದಿಲ್ಲ. ಅದನ್ನ ಹ್ಯಾವ್ ದ ಗಟ್ಸ್ ಟು ಡ್ರೀಮ್ ಬಿಗ್. ದೊಡ್ಡದಾಗಿ ದೊಡ್ಡ ಡ್ರೀಮ್ ಅನ್ನ ನೋಡ್ಬೇಕು. ಹೇಗೆ ಮಾಡ್ಬೇಕು? ವರ್ಕ್ ಎಕ್ಸ್ಟ್ರೀಮ್ಲಿ ಹಾರ್ಡ್ ಟು ಅಚೀವ್ ದ ಡ್ರೀಮ್. ನಾವು ಏನ್ ಮಾಡ್ಬೇಕು? ನಮ್ಗೆ 24 ಗಂಟೆ ಟೈಮ್ ಇದೆ. DXN ಎಷ್ಟು ಬೇಕಾದ್ರೂ ಪ್ರಾಡಕ್ಟ್ ಕೊಡ್ಲಿಕ್ಕೆ ರೆಡಿ ಇದೆ, ಎಲ್ಲಿಗೆ ಬೇಕಾದ್ರೂ ಸಪ್ಲೈ ಮಾಡ್ಲಿಕ್ಕೆ ರೆಡಿ ಇದೆ. ಸೊ ನಾವು ಯೋಚನೆ ಮಾಡ್ಬೇಕು. ವರ್ಕ್ ಎಕ್ಸ್ಟ್ರೀಮ್ಲಿ 5 ವರ್ಷ ಹಿಂದೆ ಮುಂದೆ ನೋಡಬಾರ್ದು. ನಾವು ಹೋಗ್ತಾರೆ ಬಿಸ್ನೆಸ್ ಅಂತ, ಎಕ್ಸ್ಟ್ರೀಮ್ಲಿ ಹಾರ್ಡ್. ನಾವು 2001, 2, 3, 4, 5 ಅಷ್ಟು ಅಂದ್ರೆ ಅಷ್ಟು ವರ್ಕ್, ಡೇ ಅಂಡ್ ನೈಟ್ ವರ್ಕ್.
ದಿನಕ್ಕೆ 10 ಜನ, 20 ಜನ, 30 ಜನ, 50 ಜನ ಎಷ್ಟು ಆಗ್ತದೆ. ಎಕ್ಸ್ಟ್ರೀಮ್ಲಿ ವರ್ಕ್ ಹಾರ್ಡ್. ಯಾಕಂದ್ರೆ ನಮ್ಮ ಡ್ರೀಮ್ ಇದೆ. ನಮ್ದು 18 ಲಕ್ಷ ಅವಾಗ ಲೋನ್ ಇತ್ತು ನಮಗೆ, ಅದನ್ನು ತೀರಿಸಲೇಬೇಕಿತ್ತು. ಸೊ ಅವಾಗ ನಾವು ಡೇ ಆ್ಯಂಡ್ ನೈಟ್, ಇನ್ ಆ್ಯಂಡ್ ಔಟ್, ಹಗಲು ರಾತ್ರಿ ಯಾವುದು ಗೊತ್ತಿಲ್ಲ ನಮ್ಗೆ ಆಗ ನೋಡಿ. ಆವಾಗ ವರ್ಕ್ ಮಾಡಿದ್ವಿ. ಇದನ್ನ ನೀವು ಫಾಲೋ ಮಾಡಿ. ಎಂತ ಒಂದು ಡಾಕ್ಟರ್ ಲಿಮ್ ನಮಗೆ ಕ್ಲಿಯರ್ ಕಟ್ ಮೆಸೇಜ್ ಕೊಟ್ಟಿದ್ದಾರೆ. ನೀವು ಹೆಸಿಟೇಷನ್ ಮಾಡಬಾರ್ದು. ಈ ಒಬ್ರಲ್ಲ ಇನ್ನೊಬ್ರು, ಇನ್ನೊಬ್ರಲ್ಲ ಮತ್ತೊಬ್ರು ಸಿಕ್ಕೇ ಸಿಗ್ತಾರೆ. ಸೊ ಹೋಗ್ಬೇಕು, ಹೇಳಬೇಕು ಅಷ್ಟೇ. ಪವರ್ ಆಫ್ ಸಬ್ಮಿಷನ್, ಪವರ್ ಆಫ್ ಸಬ್ಮಿಷನ್ ನೀವು ಮಾಡಬೇಕು. ಯಾಕಂದ್ರೆ ನಾನು DXNಗಾಗೇ ಹುಟ್ಟಿದ್ದು ಅಂತ. DXN ನನ್ನ ಜೀವನ. DXN ಬಿಟ್ರೆ ಬೇರೆ ಏನಿಲ್ಲ. ಆ ರೀತಿಯಲ್ಲಿ ಸಬ್ಮಿಷನ್ ಮಾಡಿಬಿಡ್ಬೇಕು ನೀವು. ಆವಾಗ ಏನಾಗ್ತದೆ, ನಿಮ್ಮ ಒಳಗಿನ ಶಕ್ತಿ ಅದು ಎದ್ದು ಬಿಡುತ್ತದೆ. ಅದನ್ನ ಉದ್ದೀಪನಗೊಳಿಸ್ಬೇಕು ನೀವು. ಪವರ್ ಆಫ್ ಸಬ್ಮಿಷನ್ ಅಂತ ಹೇಳ್ತಾರೆ. ಎಲ್ಲಿ ಹೋದ್ರು, ಆ ಕಡೆ ಈ ಕಡೆ ಹೋದ್ರು, ಲಾಸ್ಟಿಗೆ DXN ಬರ್ಬೇಕು. ಆ ಥರ ನೀವು ಎಲ್ಲಿ ಹೋಗ್ತೀರಿ, ಒಂದು ಮದುವೆ ಹೋಗ್ತೀರಿ, ಲಾಸ್ಟಿಗೆ ಅಲ್ಲಿ ಮಾತಾಡಬೇಕು DXN. ಅಥವಾ ಒಂದು ಏನೋ ಒಂದು ಬೇರೆ ಬೇರೆ ಫಂಕ್ಷನ್ಗೆ, ರಿಸೆಪ್ಷನ್ಗೆ ಹೋಗ್ತೀರಿ, ಲಾಸ್ಟಿಗೆ ಅಲ್ಲೇ ಹೋಗ್ಬೇಕು ಅಲ್ಲಿ. ಅಥವಾ ಒಂದು ಸ್ವಾತಂತ್ರ್ಯ ದಿನಾಚರಣೆ ಪ್ರೋಗ್ರಾಮ್ಗೆ ಹೋಗ್ತೀರಿ, ಅಲ್ಲೆಲ್ಲ ಮಾತಾಡ್ತಾರೆ, ಲಾಸ್ಟಿಗೆ ಬಂದು DXN ನಿಂತು ಬಿಡ್ಬೇಕು. ಅಥವಾ ಒಂದು ಒಂದು ಆ, ಯಾರೋ ಒಂದು ತಿಥಿಗೆ ಹೋಗ್ತೀರಿ, ಅಲ್ಲಿ ಲಾಸ್ಟಿಗೆ ಒಂದು ಅಲ್ಲಿ DXN ಬರಬೇಕು. ಆ ರೀತಿಯಲ್ಲಿ ಪವರ್ ಆಫ್ ಸಬ್ಮಿಷನ್ ಅಂತ ಹೇಳ್ತಾರೆ. ಅಂದ್ರೆ ಒಳಗಡೆ ಸಬ್ ಕಾನ್ಶಿಯಸ್ ಮೈಂಡ್ DXN ಯಾರಿಗೆ ಹೇಳೋದು, ಯಾವಾಗ ತಿಳಿಸಿ, ಹೇಗೆ, ಅದೇ ಇರ್ಬೇಕು ನೋಡಿ. ದಟ್ ಈಸ್ ಕಾಲ್ಡ್ ಪವರ್ ಆಫ್ ಸಬ್ಮಿಷನ್. ಸಕ್ಸಸ್ ಬೇಡ ಅಂದ್ರೂ ನಿಮ್ಮನ್ನು ಹುಡ್ಕೊಂಡು ಬರ್ತದೆ ಆವಾಗ. ಇದಿದ್ದಾಗ ಮಾತ್ರ ನೀವು ಬಿಸ್ನೆಸ್ ಬೆಳೀತಾ ಹೋಗ್ತದೆ. ಇದಕ್ಕೆ ಡಾಕ್ಟರ್ ಲಿಮ್ ಪವರ್ ಆಫ್ ನೀವು ತೊಡಗಿಸ್ಬಿಡಿ ಅಂತ. ನಿಮ್ಮನ್ನ DXN ಒಳಗಡೆ ತೊಡಗಿಸ್ಬೇಕು. ಆವಾಗ ನಿಮ್ಗೆ DXN ಏನ್ ಸಿಗ್ತದೆ, ಎಲ್ಲ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ದಟ್ ಈಸ್, ಇದನ್ನ ಸರಿಯಾಗಿ ಜನ ಅಂಡರ್ಸ್ಟ್ಯಾಂಡ್ ಮಾಡಲಿಲ್ಲ. DXN ಕಲ್ಚರ್ ಕರೆಕ್ಟ್ ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ ನಿಮ್ಗೆ ಎಲ್ಲ ಇದ್ರೊಳಗಡೆ ಇದೆ. ಪ್ರತಿ ಒಂದು ಇದ್ರೊಳಗಡೆ ಡಾಕ್ಟರ್ ಲಿಮ್ ಹೇಳ್ಬಿಟ್ಟಿದ್ದಾರೆ. ಸೊ ನೆವರ್ ಬೈ ಅಪ್ ದ ಪೊಸಿಷನ್. ಪೊಸಿಷನ್ ಅನ್ನ ಬೈ ಮಾಡ್ಲಿಕ್ಕೆ ಹೋಗ್ಬೇಡಿ. ಪೊಸಿಷನ್ ಬೈ ಮಾಡೋದೇನು, ಈಗ ನೋಡಿ, ನೀವು ಸ್ಟಾರ್ ಆಗ್ಬೇಕಾದ್ರೆ 1.5 ಲಕ್ಷ ಪ್ರಾಡಕ್ಟ್ ಅನ್ನ ತಗೊಂಡ್ಬಿಟ್ರೆ ನೀವು ಸ್ಟಾರ್ ಆಗಿಬಿಡ್ತೀರಿ. ಒಂದ್ಸಲಕ್ಕೆ ನೀವು ಸ್ಟಾರ್ ಆದ್ರೆ ನೆಕ್ಸ್ಟ್ ಮಂತ್ ಪುನಃ 1.5 ಲಕ್ಷ ತಗೊಳ್ತೀರ ನೀವು. ಅಥವಾ 1.5 ಲಕ್ಷ ಒಂದು ತಿಂಗಳಲ್ಲಿ ನೀವು ಮಾರ್ಬಿಡ್ಬೇಕಾಗ್ತದೆ. ನೆಕ್ಸ್ಟ್ ಮಂತ್ ಪುನಃ 1.5 ಲಕ್ಷ ತಗೊಳಕ್ಕೆ. ಸೊ ಅದರಿಂದ ನೀವು ಅದನ್ನ ಪೊಸಿಷನ್ನ ಬೈ ಮಾಡ್ಲಿಕ್ಕೆ ಹೋಗಬೇಡಿ. ನೀವು ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡಿ. ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡಿ, ಅದು ನಿಮ್ಗೆ ಪೊಸಿಷನ್ ಕೊಡ್ತದೆ. ನಿಮ್ ಕೆಳಗಡೆ ಒಂದು ಸ್ಟಾರ್ ಆಗ್ತಾರೆ, ರೂಬಿ ಆಗ್ತಾರೆ. ಸೊ ಆವಾಗ ನಿಮ್ಗೆ ಪೊಸಿಷನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಜನರನ್ನ ಬೆಳೆಸ್ಲಿಕ್ಕೆ ಸ್ಟಾರ್ಟ್ ಆಗ್ಬೇಕು. ನಾವು ಅದನ್ನ ಪೊಸಿಷನ್ ತಗೋಬಾರ್ದು. ಜನ ನಿಮ್ಮನ್ನು ಯು ಆರ್ ಡೈಮಂಡ್, ಡಬಲ್ ಡೈಮಂಡ್, ಟ್ರಿಬಲ್ ಗೋಲ್ಡ್ ಅಂತ ಹೇಳ್ಬೇಕು. ಸೊ ಅದು ಇಂಪಾರ್ಟೆಂಟ್. ಸೊ ಅದನ್ನ ನೆವರ್ ಬೈ ಅಪ್ ದ ಪೊಸಿಷನ್ ನ ಬೈ ಮಾಡ್ಲಿಕ್ಕೆ ಹೋಗ್ಬೇಡಿ. ಟು ಬಿಕಮ್ ಮಿಲಿಯನರ್ ಈಸ್ ಜಸ್ಟ್ ಎ ಗೇಮ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ನೀವು ಮಿಲಿಯನರ್ ಆಗೋದು ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಹೊಂದ್ಕೊಂಡು ಹೋಗಿದೆ ಅಂತ ಹೇಳ್ತಾರೆ. ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಏನು? ಲೆಕ್ಕಾಚಾರ. ಲೆಕ್ಕಾಚಾರದಲ್ಲಿ ಇದೆ ನಾವು. ಇದು ಒಳ್ಳೆ ಲೆಕ್ಕಾಚಾರ. ಟು ಬಿಕಮ್ ಎ ಮಿಲಿಯನರ್ ಈಸ್ ಜಸ್ಟ್ ಎ ಗೇಮ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ನಮ್ಮ ಧರ್ಮಶೀಲಾ ಮೇಡಮ್ ಹೇಳ್ತಾರೆ, ನೀವು ಹಿಂದೆ ಮುಂದೆ ನೋಡಬಾರ್ದು. ಯಾರು ವರ್ಕ್ ಮಾಡ್ತಾರೋ ಅವ್ರ ಜೊತೆಗೆ ವರ್ಕ್ ಮಾಡಿ. ಅವನಿಗೆ ಕಮಿಟ್ಮೆಂಟ್ ಇದೆ, ಅವ್ರನ್ನ ಕರೆದು ಬಿಟ್ಟು ಕರೆಕ್ಟಾಗಿ ಕೂರಿಸಿ, ಅವನ ಮನೆಯಲ್ಲಿ ಕೂರಿಸ್ಬಿಟ್ಟು ಅವನಿಗೊಂದು ಊಟ ಹಾಕಿಬಿಟ್ಟು ಅವನದು ಏನು ಕಷ್ಟ ಸುಖ ಎಲ್ಲ ಕೇಳಿ, ಅವನಿಗೆ ಏನು ಬೇಕು ನೀನು ಮಾಡ್ತೀರಾ, ನಾನು ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ. ಬಟ್ ಅವನಿಗೆ ಟಾರ್ಗೆಟ್ ಸೆಟ್ ಮಾಡಿ. 3,000 PV ಮಾಡಲೇಬೇಕು, 5,000 PV ಮಾಡಬೇಕು, ನಾನು ಹೇಳಿದ್ರೆ ಮೀಟಿಂಗ್ ಬರಲೇಬೇಕು. ಆ ಥರದಲ್ಲಿ ನೀವು ಅವನ್ನ ಹೇಳಿ. ಆವಾಗ ಏನಾಗ್ತದೆ, ಗೇಮ್ ಸ್ಟ್ಯಾಟಿಸ್ಟಿಕ್ಸ್ ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. 100% ಅವನ ಕಮಿಟ್ಮೆಂಟ್ ಇದೆ. ಯಾಕಂದ್ರೆ ಅವರು ಗ್ಯಾರಂಟಿ ಕೊಟ್ಬಿಟ್ಟಿದ್ದಾರೆ. ನೀವು 3,000 PV ಮಾಡಿದ್ರೆ ನಿಮಗೆ ಸ್ಟಾರ್ಟಿಂಗಲ್ಲಿ 500 ರೂಪಾಯಿ ಬಂದ್ಬಿಡ್ತದೆ, ಗ್ಯಾರಂಟಿ. ನೀನು 10 ಜನ ಜಾಯಿನ್ ಮಾಡಿ ಅವರಿಗೆ 3,000 PV ಮಾಡಿದ್ರೆ ಎಷ್ಟಾಯ್ತು? 30,000 PV ಆಯ್ತು. ನಿಮ್ಗೆ 5,000 ಗ್ಯಾರಂಟಿ ಆಯ್ತು. ಅದೇ ಅವ್ರು 10 ಮಾಡಿದ್ರೆ ಎಷ್ಟಾಯ್ತು? 100 ಆಯ್ತು. 3 ಲಕ್ಷ PV ಆಯ್ತು. ನಿನಗೆ 25,000 ರೂಪಾಯಿ ಗ್ಯಾರಂಟಿ ಆಯ್ತು. ಈ ಗ್ಯಾರಂಟಿಯನ್ನ ಕೊಡ್ಬೇಕು ನೀವು ಅವರಿಗೆ. ನೀವು ಹೇಳ್ಬೇಕು ಅವ್ರ ಈಗ ನಿಮ್ಗೆ ನೋಡಿ, ನಾವು ಲೇಬರ್ನ ಕರಿತೀವಿ, ನಾವು ಇಷ್ಟು ಮಾಡ್ಬೇಕು, ನೀನು ಇಷ್ಟು ಕೆಲಸ ಮಾಡಿದ್ರೆ ನಿನ್ಗೆ ಇಷ್ಟು ಗ್ಯಾರಂಟಿ ಹಣ ಕೊಡ್ತೀವಿ ಅಂತ ಹೇಳಿದ್ರೆ ಮಾಡ್ತಾರಾ ಇಲ್ಲೋ ಅವರು? ಯಾಕೆ ಮಾಡೋದಿಲ್ಲ ನೋಡಿ? ಬೇಕಾದ್ರೆ ಟ್ರೈ ಮಾಡಿ. ನಾವೊಂದು ತೆಂಗಿನಕಾಯಿ ಹೊಡಿಕೆ, ಅವನಿಗೆ ಒಂದು ತೆಂಗಿನಕಾಯಿ ಒಂದು ಹೊಡೆದ್ರೆ 1 ರೂಪಾಯಿ ಅಂತ ಅವನಿಗೆ ಹೇಳ್ತಾನೆ, ನೀನು 1,000 ಹೊಡೆದು ಬಿಟ್ರೆ ನಿನ್ಗೆ 1,000 ರೂಪಾಯಿ ಸಿಗ್ತದೆ ಅಂತ ಹೇಳ್ಬಿಡ್ತೀವಿ ನಾವು. ಆವಾಗ ಅವ ಟೈಮ್ ನೋಡೋದೇ ಇಲ್ಲ, ಎಷ್ಟು ಬೇಗ ಇಷ್ಟನ್ನು ಮಾಡಬೇಕು ಅಂತ. ಯಾಕೆಂದ್ರೆ 1,000 ರೂಪಾಯಿ ಅವನಿಗೆ ಸಿಗೋದು ಗ್ಯಾರಂಟಿ ಇದೆ ಅಲ್ಲ, 1,000 ತೆಂಗಿನಕಾಯಿ ಇದೆ.
ಸ್ವಲ್ಪ ನಾವು ಇದನ್ನು ಸೀರಿಯಸ್ ಆಗಿ ತಗೋಬೇಕು. ಡಾಕ್ಟರ್ ಲಿಮ್ ಸುಮ್ಮನೆ ಇದನ್ನೆಲ್ಲ ಬರೆದಿದ್ದಿಲ್ಲ. ದ ಟು ಕಮ್ ಬಿಕಮ್ ಮಿಲಿಯನರ್ ಎ ಜಸ್ಟ್ ಗೇಮ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಇವತ್ತು ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ. ಯಾರ ಹತ್ರ ಮೊಬೈಲ್ ಇತ್ತು ಒಂದು 10 ವರ್ಷ ಹಿಂದೆ? ಇವತ್ತು ಎಷ್ಟು ಜನ ಮೊಬೈಲ್, ಪ್ರತಿಯೊಂದು ಮನೆಗೂ 1, 2, 3, 4 ಮೊಬೈಲ್ ಬಂದ್ಬಿಟ್ಟಿದೆಯಲ್ಲ. ಮೊದಲು ಒಂದು ಫೋನು 150 ರೂಪಾಯಿ ಕಟ್ಲಿಕ್ಕೆ ನಾವು 1992 ಅಲ್ಲಿ ನಾವು ಫೋನ್ ಹಾಕ್ಬೇಕು ಅದಾಗ ಅಡ್ವಾನ್ಸ್ ಕಟ್ಟಿ ಫೋನ್ ನಂಬರ್ ಸಿಗೋದಿಲ್ಲ ಹಾಕ್ಬೇಕಾದ್ರೆ ಅದು ಎಷ್ಟು ಆವಾಗ. ಇವಾಗ ಏನಿದೆ, ಥ್ರೂ ಔಟ್ ವೈರ್ಲೆಸ್ ಬಂದ್ಬಿಡ್ತು. ಎಲ್ಲ ಎಲ್ಲ ಮನೆ ಮನೆಗೂ ಲ್ಯಾಂಡ್ ಲೈನೇ ಇಲ್ಲ, ಕಟ್ ಮಾಡಿ ಇಟ್ಟಿದ್ದಾರೆ ಎಲ್ಲ. ಹೌದಾ? ಹೇಗೆ ಚೇಂಜಸ್ ಆಯ್ತು? ಸಾಲ್ ಬಿಕಾಸ್ ಆಫ್ ದ ಚೇಂಜಸ್ಗೆ ನಾವು ಚೇಂಜಸ್ ಆಗ್ಬೇಕು. ಸೊ ನೀವು ಜನರಿಗೆ ಇದನ್ನ ತಿಳಿಸ್ತಾ ತಿಳಿಸ್ತಾ ಹೋಗಿ ಹೇಗೆ ಬೆಳೀತದೆ ನೋಡಿ. ಸೊ ಪ್ರಾಕ್ಟೀಸ್ ಝೀರೋ ಗೇರಿಂಗ್. ಯಾರು ಗೆರೆ ಹಾಕಿದ್ರಲ್ಲ, ಪ್ರಾಕ್ಟೀಸ್ ಝೀರೋ ಗೇರಿಂಗ್ ಅಲ್ಲಿ ಹೋಗ್ಬೇಕು ನೀವು. ಝೀರೋ ಗೇರಿಂಗ್ ಅಂದ್ರೆ ಏನು ಅಂತ? ಓಕೆ, ಡೋಂಟ್ ಸ್ಪೆಂಡ್ ಮೋರ್ ದ್ಯಾನ್ ವಾಟ್ ಯು ಅರ್ನ್. ಸ್ಟಾರ್ಟಿಂಗ್ ಅಲ್ಲಿ ಜನ ಏನ್ ಮಾಡ್ತಾರೆ? ಶೋ ಅಪ್ ಮಾಡ್ತಾರೆ. ಶೋ ಅಪ್ ಮಾಡ್ಲಿಕ್ಕೆಲ್ಲ ಹೋಗ್ಬೇಡಿ ನೀವು. ಡೋಂಟ್ ಶೋ ಅಪ್. ಡೋಂಟ್ ಸ್ಪೆಂಡ್ ಮೋರ್ ದ್ಯಾನ್ ವಾಟ್ ಯು ಅರ್ನ್. ಈಗ ನೀವೊಂದು 5,000 ಖರ್ಚು ಮಾಡಿ 5,000 ಗಳಿಸ್ತೀರಿ, 10,000 ಖರ್ಚು ಮಾಡ್ಲಿಕ್ಕೆ ಹೋಗ್ಬೇಡಿ. ಮ್ಯಾಕ್ಸಿಮಮ್ 5,000 ಖರ್ಚು ಮಾಡಿ, ಇಲ್ಲಾಂದ್ರೆ 4,000, 1,000 ಬೇರೆ ಇಟ್ಕೊಳ್ಳಿ. ಡೋಂಟ್ ಸ್ಪೆಂಡ್ ಮೋರ್ ದ್ಯಾನ್ ವಾಟ್ ಯು ಅರ್ನ್. ನಾನು ಹೇಳಿದ್ದಲ್ಲ, ಡಾಕ್ಟರ್ ಲಿಮ್ ಹೇಳ್ತಾ ಇದ್ದಾರೆ. ನಾವೇನ್ ಮಾಡ್ತೀವಿ, ಕೆಲವು ಟೈಮ್ ದುಂದು ವೆಚ್ಚಗಳನ್ನ ಮಾಡ್ತೀವಿ. ಅದು ಮಾಡಿದ್ರೆ ಪ್ರಾಬ್ಲಮ್ ಆಗ್ತದೆ. ಜನ ನಿಮ್ಮನ್ನು ನೋಡಿ ನಿಮ್ಮ ಟೀಮ್ನವ್ರು ಮಾಡ್ತಾರೆ, ಅವರಿಗೂ ಪ್ರಾಬ್ಲಮ್ ಆಗ್ತದೆ. ನೀವು ಮಾತ್ರ ಅಲ್ಲ, ಅವರು ಸೋತೋಗ್ಬಿಡ್ತಾರೆ. ಅದನ್ನ ಡೋಂಟ್ ಸ್ಪೆಂಡ್ ಮೋರ್ ದ್ಯಾನ್ ವಾಟ್ ಯು ಅರ್ನ್. ಏನು ಅರ್ನ್ ಮಾಡ್ತೀವಿ, ನೀವು ಫಸ್ಟ್ ಅರ್ನ್ ಮಾಡಿ, ವರ್ಕ್ ಮಾಡಿ, ರಿಟೇಲಿಂಗ್ ಮಾಡಿ, ದುಡ್ಡು ಬರ್ತದೆ, ಆಮೇಲೆ ಸ್ಪೆಂಡ್ ಮಾಡಿ. ನೆಕ್ಸ್ಟ್, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅರ್ನಿಂಗ್ ಎಷ್ಟಿದೆ, ಖರ್ಚು ಎಷ್ಟು ಮಾಡಬೇಕು ಅಂತ. ಸೊ ನಿಮಗೆ ಅರ್ನಿಂಗ್ ಫುಲ್ ಆದರೆ ಓಕೆ, ಅದು ಖರ್ಚು ಮಾಡ್ಬೋದು ಅಷ್ಟು. ಸೊ ಅಷ್ಟು ಇಲ್ಲದೆ ಇದ್ದಲ್ಲ ಎಲ್ಲಿಂದ ಮಾಡ್ತೀರಿ? ಅವಾಗ ಏನಾಗ್ತದೆ, ನಿಮಗೆ ಬರ್ಡನ್ ಆಗ್ತದೆ. ಡೋಂಟ್ ಅಲೋ ಪೀಪಲ್ ಟು ಓವ್ ಯು. ನೀವು ಜನರಿಗೆ ನೀವು ಸಾಲ ಕೊಡಬೇಡಿ. ಇದೊಂದು ದೊಡ್ಡ ತಪ್ಪು ಕೆಲಸ ಮಾಡ್ತಾರೆ ನೋಡಿ ತುಂಬಾ ಜನ. ನಾವು ಸ್ಟಾಕ್ ಪಾಯಿಂಟ್ನವ್ರು ನಮ್ಮದಿಗೆ ಫೋನ್ ಮಾಡಿ ಹೇಳ್ತಾರೆ, ಸರ್ ನಮ್ಗೆ ಅವ್ರು ಇಷ್ಟು ಹಣ ಕೊಡ್ಬೇಕು, ಇಷ್ಟು ಹಣ ಕೊಡಲಿಲ್ಲ, ಇವರು ಹಣ ಕೊಡಲಿ, ಇವರು ಸಾಲ ಕೊಟ್ಟಿದ್ದು ತಪ್ಪ, ಅವ್ರು ತಗೊಂಡೋಗಿದ್ದು ತಪ್ಪ? ಯಾರ್ದು ತಪ್ಪು? ಯಾರ್ದು? ಸಾಲ ಕೊಟ್ಟು ತಪ್ಪಲ್ಲ. ನಿಮ್ಗೇನಾದ್ರೂ ಕಂಪನಿ ಸಾಲ ಕೊಡ್ತದ ನೋಡಿ, ಯೋಚನೆ ಮಾಡಿ. ಕಂಪನಿ ಸಾಲ ಕೊಟ್ರೆ ಓಕೆ, ಲೆಫ್ಟ್ ಯು. ಕಂಪನಿ 10 ಪೈಸಾ ಕಮ್ಮಿ ಆದ್ರೆ ನಿಮ್ಗೆ ಪ್ರಾಡಕ್ಟ್ ಒಂದು ಪೇಸ್ಟ್ ಕಟ್ ಮಾಡಿ ಬಿಡ್ತಾರೆ. 10 ರೂಪಾಯಿ ಕಮ್ಮಿ ಆದ್ರೆ ನಿಮಗೆ, ಈಗ ಹೋಲ್ಸೇಲ್ ರೇಟ್ 295, 285 ಕೊಟ್ರೆ ಅಂತ ತಿಳ್ಕೊಳ್ಳಿ. ಅವ್ರು ಫೋನ್ ಮಾಡಿ ಹೇಳ್ತಾರೆ, ಸರ್ ಒಂದು ಕಟ್ ಮಾಡ್ತೀವಿ, ನಿಮ್ದು 285 rupees ನಮ್ಮ ಅಕೌಂಟಲ್ಲಿ ಇರ್ತದೆ, ನೆಕ್ಸ್ಟ್ ಇದು ಮಾಡೋಣ ಅಂತ. ಅಷ್ಟರ ಮಟ್ಟಿಗೆ ಇದ್ದಾರೆ ಅವರು. ಯಾಕಂದ್ರೆ ಸಾಲ ಎಲ್ಲಾದ್ರೂ ಸಿಗ್ತದೆ ಅಂತ ಹೇಳಿದ್ರೆ ನಾವು ಸಾಲ ಕೊಡ್ತೀವಿ. ಕಂಪನಿ ಅದಕ್ಕೋಸ್ಕರ ಏನ್ ಮಾಡ್ತದೆ, ಯಾರಿಗೂ ಸಾಲ ಕೊಡೋದಿಲ್ಲ. ನೀವು ಡೋಂಟ್ ಅಲೋ ಪೀಪಲ್ ಟು ಓವ್ ಯು. ಸಾಲ ನೀವು ತಗೋಬಾರ್ದು, ಬಟ್ ಸಾಲ ಕೊಡಬಾರ್ದು. ಡೋಂಟ್ ಓವ್ ಪೀಪಲ್. ನೀವು ಸಾಲ ಕೊಡಬೇಡಿ, ಸಾಲ ತಗೋಬೇಡಿ, ಸಾಲ ಕೊಡಬೇಡಿ. ಇದು 2 ಪ್ರಿನ್ಸಿಪಲ್ ಅನ್ನ ನೀವು ಫಾಲೋ ಮಾಡ್ಬೇಕು ಹೇಳಿದ್ದಾರೆ. ಸೊ ಎಷ್ಟು ಜನ ಲೀಡರ್ಸ್ ಬಿಟ್ಟೋಗ್ತಾರೆ ಬಿಕಾಸ್ ಆಫ್ ದಿಸ್. PV ಆಗ್ತದಂತ, ಅಥವಾ ಜನರ ಮೇಲೆ ನಂಬಿಕೆಯಿಂದ ಕೊಡ್ತಾರೆ, ಅವ್ರ ಪ್ರಾಡಕ್ಟ್ ಸರಿ ಇಲ್ಲ, ಏನೇನೋ ರೀಸನ್ ಹೇಳ್ತಾರೆ, ಏನೇನೋ ರೀಸನ್ಗಳನ್ನ ಕ್ರಿಯೇಟ್ ಮಾಡಿಬಿಟ್ಟು ಸೊ ಪ್ರಾಡಕ್ಟ್ ನಿಮಗೆ ರಿಟರ್ನ್ ಮಾಡುವುದು ಹೇಳ್ತಾರೆ, ದುಡ್ಡು ಕೊಡೋದಿಲ್ಲ. ಯಾಕೆ ಬೇಕು ನಿಮಗೆ? ಒಂದೇ ನಿಮ್ಮ ಹತ್ರ ಪ್ರಾಡಕ್ಟ್ ಇರಬೇಕು, ಇಲ್ಲಾಂದ್ರೆ ಹಣ ಇರಬೇಕು. ನಿಮ್ಮ ಕೆಲಸ ಏನು? ಪ್ರಾಡಕ್ಟ್ ಅನ್ನ ಪೊಸಿಷನ್ ಮಾಡಿ, ಪ್ರಾಡಕ್ಟ್ನ ಬಗ್ಗೆ ಲಾಭಗಳನ್ನು ಹೇಳಿ, ಅಥವಾ ಅದರ ಬೆನಿಫಿಟ್ಗಳನ್ನು ಹೇಳಿ, ಅಥವಾ ಅದನ್ನ ಯೂಸ್ ಮಾಡುವ ಟೆಕ್ನಿಕ್ಗಳನ್ನು ಹೇಳಿ, ಅಷ್ಟೇ ಹೇಳಿ. ನೀವು ಪ್ರಾಡಕ್ಟ್ ಸಾಲ ಕೊಡಬೇಡಿ. ನಾಳೆ ಕೊಡ್ತಾರೆ, ನಾಡಿದ್ದು ಕೊಡ್ತಾರೆ ಅಂತ ಹೇಳಿ ನೀವು ಕೊಡ್ಲಿಕ್ಕೆ ಹೋಗ್ಬಾರ್ದು. ನಿನ್ನೆ ಒಬ್ರು ರೈಸ್ ಮರ್ಚೆಂಟ್ ಬಂದಿದ್ರು. ಅವರು ಕೆಲವು ಟೈಮ್ ಅವರು ಏನೋ ಒಂದು ದುಡ್ಡು ಬರ್ತದೆ ಅಂತ ಥಿಂಕ್ ಮಾಡಿ ಹೋಗ್ಬಿಡ್ತಾರೆ. ಒಂದ್ಸಲ ಒಂದು ಲೋಡ್ ತಗೊಂಡು ಹೋದ್ರೆ ಅಲ್ಲಿಂದ ಹಣ ನನಗೆ ಬರ್ತದೆ ಒಂದು ಲೋಡ್ ಅಂತ. ಸೊ ಅಲ್ಲಿಗೆ ಹೋದ ನಂತರ ಅವ್ರು ಇಳಿಸ್ಬಿಟ್ಟು ಅವ್ರು ಹೇಳಿದ್ರೆ ಅಂತ ಹೇಳಿದ್ರೆ ಈ ಹಣ ಇಲ್ಲ ಅಂತ. ನೋಡಿ ಹೇಗಾಗ್ತದಂತ. ಅವರು ಇಲ್ಲಿಂದ
ಹೋಗ್ಲಿಕ್ಕೆ ಒಂದು 2,000 ಇರ್ಬೋದು. ಅದನ್ನ ಲೋಡು ಅನ್ಲೋಡಿಂಗ್ ಅದ ಖರ್ಚು ಒಂದು 2,000 ಇರ್ಬೋದು. 4,000 ರೂಪಾಯಿ ಆಯ್ತು. ಸೊ ನಿಮ್ಗೆ ಈಗ ಹಣ ಇಲ್ಲ. ಸೊ ಅಷ್ಟು ತನಕ ಅವ್ರು ಹೇಳಿಲ್ಲ. ಸೊ ಈಗ ಏನ್ ಮಾಡ್ಬೇಕು? ಕೊಡ್ಬೇಕಾ ಬೇಡವಾ? ಅಥವಾ ಲೋಡ್ ಮಾಡ್ಕೊಂಡು ಬರ್ಬೇಕಾ? ಈ ತರದಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ನಾವು ಕರೆಕ್ಟ್ ಆಗಿರ್ಬೇಕು ನೋಡಿ. ಸ್ಟಾರ್ಟಿಂಗ್ ಅಲ್ಲೇ ಅದನ್ನ ನೀವು ಕ್ಲಿಯರ್ ಮಾಡಿ ಬಿಡ್ಬೇಕು. ಸಾಲ ಕೇಳಿ ಸ್ನೇಹ ಕಳೆದುಕೊಳ್ಳಬೇಡಿ. ಸಾಲ ಕೇಳಿ ಸ್ನೇಹ ಕಳೆದುಕೊಳ್ಳಬೇಡಿ ಬೋರ್ಡ್ ಹಾಕಿ, ಏನ್ ತೊಂದರೆ ಇಲ್ಲ. ಸೊ ಇದು ನಿಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ಡಾಕ್ಟರ್ ಲಿಮ್ ಇದನ್ನ ಹೇಳಿದ್ದಾರೆ. ಇದನ್ನ ನಾವು ಫಾಲೋ ಮಾಡಬೇಕಾಗ್ತದೆ. DXN ಅಲ್ಲಿ ನೀವು ಸಕ್ಸಸ್ಫುಲ್ ಲೀಡರ್ ಆಗಬೇಕಾದ್ರೆ ಇದು ಇಂಪಾರ್ಟೆಂಟ್. ನಮ್ಮ ಏನು ಅಕೌಂಟಬಿಲಿಟಿ ಅಂತ ಹೇಳ್ತೀವಿ ನಾವು, ನೆಟ್ವರ್ಕ್ ಲ್ಯಾಂಗ್ವೇಜ್ ಅಲ್ಲಿ ಅಕೌಂಟಬಿಲಿಟಿ ಅಂತ ಒಂದೇ ವರ್ಡ್ ಇದೆ ನೋಡಿ. ಅದು ಇದೆಲ್ಲವನ್ನು ಕರೆಕ್ಟ್ ಮಾಡಿಬಿಡುತ್ತದೆ. ಕನ್ನಡಿಯಿಂದ ಆಗಿರ್ಬೇಕಂತ. ಜನ ನೋಡಿದ್ರೆ ಓ ಇವರು ಬೆಸ್ಟ್ ಜನ ಅಂತ ಹೇಳ್ಬೇಕು. ಕೈ ತೋರಿಸ್ಬಾರ್ದು ಜನ ಯಾರಿಗೂ. ಸೊ ಅದರಿಂದ ಡೋಂಟ್ ಅಲೋ ಪೀಪಲ್ ಟು ಓವ್ ಯು ಆರ್ ಡೋಂಟ್ ಓವ್ ಪೀಪಲ್. ನೀವು ಸಾಲ ತಗೋಬೇಡಿ, ಸಾಲ ಕೊಡಬೇಡಿ. ದಟ್ ಪ್ರಿನ್ಸಿಪಲ್ ನೀವು ಫಾಲೋ ಮಾಡಬೇಕು. ಡೋಂಟ್ ಅಲೋ ನೆಗೆಟಿವ್ ಸ್ಟಾಕ್. ಇದು ಸಹ ನಿಮ್ಗೆ ಒಂದು ದೊಡ್ಡ ಪ್ರಾಬ್ಲಮ್. ಅಪ್ಲೈನ್ ಹೇಳ್ತಾರೆ ಅಥವಾ ನಿಮ್ಮ ಸ್ಪಾನ್ಸರ್ ಹೇಳ್ತಾರೆ, ಕಂಪನಿ ಹೇಳ್ತಾರೆ ಅಂತೇಳಿ ನೀವು ಪ್ರಾಡಕ್ಟ್ ಅನ್ನ ಡಂಪ್ ಮಾಡಬಾರ್ದು. ಡಂಪಿಂಗ್ ಅಂದ್ರೆ ಈಗ ಒಂದು 10,000 PV ಮಾಡಬೇಕು ಅಂತ ಹೇಳಿದ್ರೆ ನೀವು 30,000 ಪ್ರಾಡಕ್ಟ್ ತೊಗೊಳ್ತೀರಿ. 7,000 ತಗೊಳ್ಳುವ ಬದಲು, ಆ ಬಿಲ್ ಮಾಡುವ ಮೊದಲು ನೀವು ಯೋಚನೆ ಮಾಡಬೇಕು, ಇದನ್ನ ನಾನು ಯಾರಿಗೆ ಕೊಡಬೇಕು, ಎಷ್ಟು ಹೋಮ್ ಮೀಟಿಂಗ್ ಮಾಡಬೇಕು, ತಿಂಗಳ ಎಂಡ್ ಒಳಗಡೆ ಇದನ್ನ ನಾನು ಲಿಕ್ವಿಡೇಟ್ ಮಾಡ್ಲಿಕ್ಕೆ ಆಗ್ತದಾ, ಇದು ನಿಮ್ಗೆ ಇರ್ಬೇಕು. ಇದು ನೀವು ಮಾಡಲಿಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ನಿಮ್ಮ PV ಇರುವುದಿಲ್ಲ, ನೋ PV. ಯಾಕಂದ್ರೆ ನಿಮ್ಮ ಹತ್ರ ಹಣ ಇಲ್ಲ ಅಲ್ಲ, ಯಾಕಂದ್ರೆ ಇಲ್ಲಿ ಪ್ರಾಡಕ್ಟ್ ಇದೆ. ಇದನ್ನ ನೆಗೆಟಿವ್ ಸ್ಟಾಕ್ ಅಂತ ಹೇಳ್ತಾರೆ. ಒನ್ಸ್ ಬಿಲ್ ಆಗಿದ ಸ್ಟಾಕ್ ಪುನಃ ರೀಬಿಲ್ ಆಗುದಿಲ್ಲ. ಬಿಲ್ ಆಗೋಯ್ತು, ಫಿನಿಶ್. ಸೊ ಕಂಪನಿ ವಾಪಸ್ಸು ತಗೊಳ್ಳೋದಿಲ್ಲ. ಯಾಕಂದ್ರೆ ನೀವು ಪರ್ಚೇಸ್ ಮಾಡಿದ್ರೆ, ಯಾಕೆ ಪರ್ಚೇಸ್ ಮಾಡಿದ್ರಿ ಅಂತ ಕಂಪನಿ ಕೇಳ್ತದೆ. ಸೊ ಆದ್ರಿಂದ ಇದ್ರ ಬಗ್ಗೆ ನಾವು ತುಂಬಾ ಕೇರ್ಫುಲ್ ಇರಬೇಕು. ಡೋಂಟ್ ಅಲೋ ನೆಗೆಟಿವ್ ಸ್ಟಾಕ್. ನೆಗೆಟಿವ್ ಸ್ಟಾಕ್ ಅನ್ನ ನೀವು ಇಟ್ಕೊಳ್ಳೇಬಾರ್ದು. ಒಂದು ಸ್ಟಾಕ್ ಇದೆ, ಅದನ್ನ ಖಾಲಿ ಮಾಡ್ಬೇಕು. ಈಗ ನಿಮ್ಗೆ ಮೈ ಹೋಮ್ ಶಾಪ್ ಅಥವಾ ಸ್ಟಾಕಿಸ್ಟ್, ಓಕೆ, ಮೈ ಹೋಮ್ ಮೈ ಶಾಪ್ ಮಾಡಿದ್ರೆ ಓಕೆ, ಅಥವಾ ನೀವು ಸ್ಟಾಕಿಸ್ಟ್ ಮಾಡಿದ್ರೆ ಓಕೆ, ನೋ ಪ್ರಾಬ್ಲಮ್. ಯಾಕೆಂದ್ರೆ ನಿಮ್ಮ ಒಂದು ಡಿಸೈಡ್ ಸ್ಟಾಕಿಸ್ಟ್ ಅಲ್ಲಿ ಒಂದು 5 ಲಕ್ಷ ಸ್ಟಾಕ್ ಇರಬೇಕು ಅಂತ. ಅದು ಯಾಕೆ? ರೊಟೇಷನ್ ಮಾಡ್ಲಿಕ್ಕೆ ಬೇಕಾಗ್ತದೆ. ಯಾಕಂದ್ರೆ ಒಂದು ನಿಮ್ಮ ಹತ್ರ ಇರಬೇಕು, ಒಂದು ನೀವು ಆರ್ಡರ್ ಹಾಕ್ತೀರಿ, ಮತ್ತೆ ಒಂದು ಟ್ರಾನ್ಸಿಸ್ಟ್ ಅಲ್ಲಿ ಇರ್ತದೆ, ಆ ತರ. ಅದೇ ತರ ಮೈ ಹೋಮ್ ಮೈ ಶಾಪ್ ಅಲ್ಲಿ ಅಟ್ಲೀಸ್ಟ್ ಯು ಹ್ಯಾವ್ ಟು ಮೇಂಟೈನ್ 30,000 ಅಥವಾ ನಿಮ್ಗೆ 50,000 ಅದು ಮೇಂಟೈನ್ ಮಾಡ್ಬೇಕು. ನೀವು ಅದನ್ನ ಬಿಟ್ಟು 1 ಲಕ್ಷ 2 ಲಕ್ಷ 5 ಲಕ್ಷ ಅದು ಬಿಲ್ ಕೇಳಿದ್ರೆ ಬಿಲ್ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನೀವೇ ಬಿಲ್ ಹಾಕೊಂಡಿರ್ತೀರಿ. ಎಷ್ಟೋ ಸ್ಟಾಕ್ ಪಾಯಿಂಟ್ ಅಲ್ಲಿ ಇದಾಗಿದೆ ನೋಡಿ. ಅದಕ್ಕೋಸ್ಕರ ಎಸ್ಪೆಷಲಿ ನಮ್ಗೊಂದು ದಾವಣಗೆರೆ ಸ್ಟಾಕ್ ಪಾಯಿಂಟ್ ಅಲ್ಲಿ ಇದು ಆಗಿದೆ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು, ಡೋಂಟ್ ಅಲೋ ನೆಗೆಟಿವ್ ಸ್ಟಾಕ್. ಎಷ್ಟಿದ್ರು ನೆಗೆಟಿವ್ ಸ್ಟಾಕ್ ಏನಾದ್ರೂ ಬಿಲ್ ಆದ್ರೂ ನೀವು ಸ್ಟಾಕ್ ಪಾಯಿಂಟ್ ಅಲ್ಲಿ ಇಡಬಾರ್ದು. ಸ್ಟಾಕಿಸ್ಟಿಗೆ ಹೇಳೋದು ನಾವು, ಅದನ್ನ ಸಪರೇಟ್ ಆಗಿ ಬೇರೆ ತೆಗೆದು ಇಡಬೇಕು. ಆವಾಗ ಮಾತ್ರ ನೀವು ಸಕ್ಸಸ್ಫುಲ್ ಆಗಿ ಬಿಸ್ನೆಸ್ ಮಾಡ್ಲಿಕ್ಕೆ ಆಗ್ತದೆ. ಪ್ರಾಕ್ಟೀಸ್ ಝೀರೋ ಗೇರಿಂಗ್ ಅಂತ ಹಾಕಿದ್ದಾರೆ. ಇದಕ್ಕೆ ಹೆಸರೇನಿದೆ? ಝೀರೋ. ಸ್ಟಾರ್ಟಿಂಗ್ ಅನ್ನ ಫಸ್ಟ್ ಗೇರ್ ಇಂದ ಸ್ಟಾರ್ಟ್ ಮಾಡಿ. ಒಂದೇ ಸಲ 3rd ಗೇರ್ ಅಥವಾ 4th ಗೇರಿಗೆ ಹೋಗ್ಬೇಡಿ. ಏನಾಗ್ತದೆ? ಗಾಡಿ ಜರ್ಕ್ ಕೊಟ್ಟು ನಿಂತು ಬಿಡ್ತದೆ ನೋಡಿ. ಬೇಕಾದ್ರೆ ಇದು ಹೋಗುದಿಲ್ಲ ಗಾಡಿ. ಫಸ್ಟ್, ಸೆಕೆಂಡ್, 3rd, 4th, 5th, 6th ಹೋಗ್ಬೋದು. ಆ ತರದಲ್ಲೇ ಹೋಗ್ಬೇಕು. ದಟ್ ಈಸ್ DXN ಬಿಸ್ನೆಸ್. ನೆಕ್ಸ್ಟ್, ಸಾಲಿಡ್ ಪ್ರೊಫೈಲ್, ಹೈ ಇನ್ಕಮ್. ಸಾಲಿಡ್ ಪ್ರೊಫೈಲ್, DXN ಪ್ರೊಫೈಲ್ ವೆರಿ ಸಾಲಿಡ್ ಇದೆ. ಎಷ್ಟಂತ ಹೇಳಿದ್ರೆ ನೀವು ಅದು ನಂಬಲಿಕ್ಕಿಲ್ಲ, ಅಷ್ಟು ಗಟ್ಟಿ ಇದೆ. ಅದನ್ನ ತಿಳ್ಕೊಂಡವ್ರಿಗೆ ಮಾತ್ರ ಗೊತ್ತಿದೆ ಎಷ್ಟು ಸಾಲಿಡ್ ಇದೆ ಅಂತ. ನೋಡಿ ಹೇಗೆ ಸಾಲಿಡ್ ಅಂತ. ನೋ ಎಕ್ಸ್ಟ್ರಾವಗೆನ್ಸ್. ಎಕ್ಸ್ಟ್ರಾವಗೆನ್ಸ್ ಅಂದ್ರೆ ದುಂದು ವೆಚ್ಚಗಳನ್ನ ನಾವು ಮಾಡಬಾರ್ದಂತ. ದುಂದು ವೆಚ್ಚ ಅಗತ್ಯ ಇಲ್ಲ ಅಲ್ಲಿ ಹೋಗುದು. ಸುಮ್ಮನೆ ಒಂದು ದೊಡ್ಡ ದೊಡ್ಡ ಪಾರ್ಟಿಗಳನ್ನ ಕೊಡುದು, ಆ ಥರ ಮಾಡ್ಲಿಕ್ಕೆ ಹೋಗ್ಬೇಡಿ. ಈವನ್ ನಮ್ಮ ಸಿಸ್ಟಮ್ ಅಲ್ಲಿ ಏನ್ ಹೇಳ್ತದೆ ಗೊತ್ತುಂಟಾ ನಿಮಗೆ? ಕಾಫಿ ಅಥವಾ ಟೀ ಅಥವಾ ನೀವೇನಾದ್ರೂ ಬಿಸ್ಕೆಟ್ ಕೊಡೋದಲ್ಲಿ ಯೋಚನೆ ಮಾಡ್ಬೇಕಂತಾರೆ. ನೀವು ಕೊಡಬೇಡಿ ಅಂತ ಹೇಳೋದಿಲ್ಲ, ಬಟ್ ಅದು ಡುಪ್ಲಿಕೇಶನ್ ಆಗ್ತದ ಅಂತ. ಈಗ ನೀವು ನಮ್ಮ ಮನೆಗೆ ಬಂದ್ರಿ, ನಾವೆಲ್ರಿಗೂ ಟೀ ಮಾಡಿ ಕೊಟ್ಟು ಕಳಿಸಿದ್ವಿ ಅಂತ ತಿಳ್ಕೊಳ್ಳಿ. ಆದ್ರೆ ಇನ್ನೊಬ್ರು ಹೊಸ ಜಾಯ್ನ್ ಆಗಿರ್ತಾನವ, ಅವನಿಗೆ ಆ ಟೀ ಮಾಡಿ ಕೊಡುವಷ್ಟು ಕೆಪಾಸಿಟಿ ಇರುವುದಿಲ್ಲ. ಆವಾಗ ಅವನೇನ್ ಮಾಡ್ತಾನೆ? ಓ, ಈ ತರ DXN ಜಾಯ್ನ್ ಆದ್ರೆ ನಾನು ಟೀ ಮಾಡಿ ಕೊಡ್ಬೇಕಾ? ಯೋಚನೆ ಮಾಡುದಿಲ್ಲ ಅವರು, ಯೋಚನೆ ಮಾಡ್ತಾರೆ. ಇದು ಇಂಪಾರ್ಟೆಂಟ್. ಅಂದ್ರೆ ಯಾವುದು ಡುಪ್ಲಿಕೇಶನ್ ಆಗ್ತದೆ ಅದನ್ನು ಮಾತ್ರ ಮಾಡಬೇಕು.
ದುಂದು ವೆಚ್ಚಗಳನ್ನ ಮಾಡಬಾರ್ದು. ದೊಡ್ಡ ಪಾರ್ಟಿ ಮಾಡೋದು ಅಥವಾ ಬೇರೆ ಬೇರೆ ಏನಾದರೂ ತರಿಸಿ ಅದನ್ನ ಸಿಂಪಲ್. ನೀವು ಯಾವುದೇ ಮೀಟಿಂಗ್ ಮಾಡಿ ಸಿಂಪಲ್ ಆಗಿ ಮಾಡಿ, ಅದನ್ನ ಒಂದು ಎಕ್ಸಾಸರೇಷನ್ ಮಾಡ್ಲಿಕ್ಕೆ ಹೋಗಬೇಡಿ. ದುಂದು ವೆಚ್ಚಗಳನ್ನ ಮಾಡೋದು ಅದು ರಾಂಗ್. ಅದು ಡುಪ್ಲಿಕೇಶನ್ ಆಗೋದಿಲ್ಲ. ನೀವು ಮಾಡ್ಬೋದು, ಯಾರು ಮಾಡ್ಲಿಕ್ಕಿಲ್ಲ ಅಂತ, ಬಟ್ ಅದು ಡುಪ್ಲಿಕೇಶನ್ ಆಗ್ಬೇಕು. ಅದು ನಿಮ್ಮ ಟೀಮಲ್ಲಿ ಅದನ್ನು ಅನುಸರಿಸ್ಬೇಕು. ಅದರಿಂದ ಡೋಂಟ್ ಮೇಕ್ ಎನಿ ಎಕ್ಸ್ಟ್ರಾವಗೆಂಟ್ ದುಡ್ಡುಗಳನ್ನು ಖರ್ಚು ಮಾಡ್ಲಿಕ್ಕೆ ಹೋಗಬೇಡಿ. ಅವಶ್ಯಕತೆ ಇದ್ರೆ ಮಾತ್ರ ಮಾಡಿ. ವೇಸ್ಟ್ ನೋ ಮನಿ. ದುಡ್ಡನ್ನ ವೇಸ್ಟ್ ಮಾಡಬೇಡಿ. ಯಾರು ನೆಟ್ವರ್ಕರ್, ಯಾರು ಕಂಪನಿಯ CEO ಇದನ್ನೆಲ್ಲ ಹೇಳ್ತಾರ್ರಿ, ಮಕ್ಕಳಿಗೆ ಹೇಳಿದಾಗೆ ನೋಡಿ ಬರೆದಿದ್ದಾರೆ, ದುಂದು ವೆಚ್ಚಗಳನ್ನ ಮಾಡಬೇಡಿ. ಅಂದ್ರೆ ನೀವು ಪಾರ್ಟಿ ಮಾಡೋದು, ಕುಡಿಯೋದು, ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡೋದು, ದಟ್ ಈಸ್ ದುಂದು ವೆಚ್ಚಗಳು. ಅದನ್ನೆಲ್ಲ ಇಲ್ಲಿ ತರಬಾರ್ದು ಅಂತ ಹೇಳ್ತಾರೋ. ಹಣವನ್ನು ಅನಾವಶ್ಯಕವಾಗಿ ಖರ್ಚು ಮಾಡಬೇಡಿ. ಬೇಕಿದ್ರೆ ಖರ್ಚು ಮಾಡಿ, ನೆಸೆಸಿಟಿ ಇದ್ರೆ ಖರ್ಚು ಮಾಡಿ, ನಿಮ್ಮ ಇವತ್ತಿನ ಎಂಜಾಯ್ಮೆಂಟ್ ಮಾಡಿ. ಆದರೆ ವೇಸ್ಟ್ ನೋ ಮನಿ. ಸುಮ್ಮನೆ ಹೋಗೋದು ಅಗತ್ಯ ಇಲ್ಲ. ಶಾಪಿಂಗ್ ಮಾಡಿತವ್ರು, ಶಾಪಿಂಗ್, ಆ ಶಾಪಿಂಗ್ ಹಾಬಿ ಅವ್ರಿಗೆ, ಅದು ಅಗತ್ಯ ಇರೋದಿಲ್ಲ. ಮನೆಯಲ್ಲಿ ಬಂದು ತುಂಬನೇ ಹಾಕಿರ್ತಾರೆ. ಬೇಕಿರೋದು ಒಂದು ಮಸಾಲೆ ದೋಸೆ, ಒಂದು 4 ಮಸಾಲೆ ದೋಸೆ ಪಾರ್ಸಲ್ ಮಾಡ್ಕೊಂಡ್ಬರು. ಯಾರು ತಿಂತ? ಈ ಥರದಲ್ಲಿ ಜನ ಇದ್ದಾರೆ. ಡೋಂಟ್ ವೇಸ್ಟ್ ಮನಿ. ದುಡ್ಡನ್ನು ವೇಸ್ಟ್ ಮಾಡ್ಲಿಕ್ಕೆ ಹೋಗ್ದು. ದುಡ್ಡು ಅದು ಗಳಿಸಿದವನಿಗೆ ಗೊತ್ತಿದೆಯಲ್ಲ ಅದು ಇಂಪಾರ್ಟೆನ್ಸು. ಅದರಿಂದ ಹಣವನ್ನು ನೀವು ದುಂದು ವೆಚ್ಚಗಳನ್ನು ಮಾಡಬಾರ್ದು. ಅನಾವಶ್ಯಕ ಖರ್ಚುಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ವೇಸ್ಟ್ ನೋ ಟೈಮ್, ಇದು ಇಂಪಾರ್ಟೆಂಟ್. ತುಂಬಾ ಜನ ನೋಡಿ ಟೈಮ್ ಹೋಗಿ ಆಯ್ತು. ಈಗ ನೋಡಿ ಜನವರಿಯಲ್ಲಿ ಆಫರ್ ಇದೆ. ತಾರೀಕೆಷ್ಟು ಇವತ್ತು? 22, 21. ಸೊ 22 ತಾರೀಕು 22, ಹೊಸ ವರ್ಷದಲ್ಲಿ 22 ದಿನವನ್ನು ಕಳೆದಾಯ್ತು. ನಾವೇನ್ ಮಾಡಿದೀವಿ ಅಂತ ಕೇಳ್ಬೇಕೀಗ. ನೀವು ನೋಡಿ ನಿಮ್ಮ ಡೈರಿಯಲ್ಲಿ ಬರೀ. ಹೊಸಬರನ್ನ ಎಷ್ಟು ಜನರಿಗೆ ಹೇಳಿದ್ರೆ? ಯಾರಾದ್ರೂ ಹೇಳ್ಬೋದು, ಮಾತಾಡಬಹುದು? ಎಷ್ಟು ಜನ ಹೊಸಬರನ್ನ ಮೀಟ್ ಮಾಡಿದ್ರಿ? 22 ದಿನ ಆಗಿದೆ. ಎಷ್ಟು ಹೊಸ PVಯನ್ನ ಮಾಡಿದೆ? ಕಂಪನಿ ಸ್ಕೂಟಿ ಅಂತ ಹೇಳ್ತಾ ಉಂಟು, ಕಂಪನಿ ಮಲೇಷ್ಯಾ ಫ್ರೀ ಟ್ರಿಪ್ ಅಂತ ಹೇಳ್ತಾ ಉಂಟು. ನಾವೆಷ್ಟು ಮಾಡಿ? ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಡಾಕ್ಟರ್ ಲಿನ್. ಡೋಂಟ್ ವೇಸ್ಟ್. ಒಂದು ದಿನ, 1 ಗಂಟೆ, 1 ನಿಮಿಷನೂ ವೇಸ್ಟ್ ಮಾಡಬಾರ್ದು ನೋಡಿ. ವೇಸ್ಟ್ ನೋ ಟೈಮ್. ಟೈಮ್ ಈಸ್ ಮನಿ. 24 ಗಂಟೆಯನ್ನು ಡಿವೈಡ್ ಮಾಡ್ಬೇಕು ನೋಡಿ. ಡಿವೈಡ್ ಮಾಡಿ 8 ಗಂಟೆಗೆ ನಿದ್ರೆ ಇಟ್ಬಿಡಿ. ಇನ್ನು 8 ಗಂಟೆ ಬೇರೆ ಕೆಲಸ ಇಟ್ಬಿಡಿ. ಇನ್ನು 8 ಗಂಟೆ ಇದೆ ನೋಡಿ, ಅದು ಇಂಪಾರ್ಟೆಂಟ್. ನೀವು DXNಗೆ ಹಾಕ್ಬೇಕಾಗ್ತದೆ. ಆದರೆ ನೀವು ಫುಲ್ ಟೈಮರ್ ಆಗಿದೆ. ಪಾರ್ಟ್ ಟೈಮರ್ ಅಂದರೆ 2 ಗಂಟೆ ಹಾಕಿ. ಫುಲ್ ಟೈಮರ್ ಅಂದರೆ 8 ಗಂಟೆ ನೀವು ಆಚೆ ಈಚೆ ನೋಡಬಾರ್ದು. ನಿಮ್ಮ ಡೈರಿಯಲ್ಲಿ ಇವತ್ತು ಯಾರನ್ನ ಮೀಟ್ ಮಾಡಿದೆ? ಇವತ್ತು ಸುರೇಶ್ ಅವ್ರನ್ನ ಮೀಟ್ ಮಾಡಿದ್ದೀನಿ, ಇವತ್ತು ಅನಿತಾ ಅವರಿಗೆ ಫಾಲೋ ಅಪ್ ಮಾಡಿದ್ದೀನಿ, ಆಮೇಲೆ ಇವತ್ತು ನಾನು ಮೀಟಿಂಗ್ ಅಟೆಂಡ್ ಆಗಿದೆ. ಬರೀರಿ ಡೈರಿ. ಇನ್ನು ಮೀಟಿಂಗ್ ಅಟೆಂಡ್ ಮಾಡಿದ್ದೀನಿ, ಬೆಳಿಗ್ಗೆ ಮೀಟಿಂಗು, ಲೀಡರ್ಶಿಪ್ ಫೌಂಡೇಶನ್ ಮೀಟಿಂಗ್ ಬೆಳಿಗ್ಗೆ ಅಟೆಂಡ್ ಮಾಡಿದ್ದೀನಿ. ಜಸ್ಟ್ ಯು ಡೋಂಟ್ ವೇಸ್ಟ್ ಯುವರ್ ಟೈಮ್. ಟೈಮ್ ಈಸ್ ಮನಿ. ನೀವು ಅದಕ್ಕೆ ನಾನು ಮೊನ್ನೆ ಟ್ರೈನಿಂಗಲ್ಲಿ ಶೆಡ್ಯೂಲ್ ಹಾಕಿದ್ದೀನಲ್ಲ. ನೀವು ಬೆಳಿಗ್ಗೆ 8 ಗಂಟೆಯಿಂದ ಸ್ಟಾರ್ಟ್, ಎಷ್ಟು ಗಂಟೆಯಿಂದ ಸ್ಟಾರ್ಟು? 9 ಗಂಟೆ. 9 ಗಂಟೆಯಿಂದ 10 ಗಂಟೆಗೆ ಏನು ಮಾಡಿದ್ರಿ? 10ರಿಂದ 11 ಗಂಟೆಗೆ ಏನು ಮಾಡಿದ್ರಿ? 11ರಿಂದ 12 ಗಂಟೆ, 12ರಿಂದ 1 ಗಂಟೆ, 2 ಗಂಟೆ, 3 ಗಂಟೆ, 4 ಗಂಟೆ, 5 ಗಂಟೆ, 6 ಗಂಟೆ, 7 ಗಂಟೆ, 8 ಗಂಟೆ ಏನು ಮಾಡಿದ್ರಿ? ಅದರಲ್ಲಿ ಕಾಲಮಲ್ಲಿ ಅದನ್ನು ಬರೆದು ಬಿಡ್ಬೇಕು. ಆವಾಗ ನಿಮಗೆ ಓ, ನನ್ನ ಟೈಮ್ ವೇಸ್ಟ್ ಆಗ್ತದೆ ನಿಮ್ಗೆ ಗೊತ್ತಾಗ್ತದೆ. ಅದರ್ವೈಸ್ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. 1 ಗಂಟೆ ಹೇಗೆ ಹೋಯ್ತು ಅಂತ ಗೊತ್ತಿಲ್ಲ. ಈಗ ಬೆಳಗಾಯ್ತು, ಗಂಟೆ ನೋಡಿ ಎಷ್ಟಾಯ್ತು? 8 ಆಗ್ತಾ ಬಂದಾಯ್ತು. ನಾನು ಎದ್ದು ಈಗ ಇವತ್ತು ಬೇಗ ಎದ್ದಿದ್ದು, 4 ಗಂಟೆಗೆ ಎದ್ದಿದ್ದೆ. 4 ಗಂಟೆ ಆಗೋಯ್ತು ನೋಡಿ. 4 ಗಂಟೆಗೆ ನೀವು ಏನು ಮಾಡಿದಿರಿ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಡೋಂಟ್ ವೇಸ್ಟ್ ಯುವರ್ ಟೈಮ್. 1 ದಿನ ಅಂತ ಹೇಳಿದ್ರೆ ನೀವು ಎಣಿಸ್ಕೊಳ್ಬೇಕು. ಅಟ್ಲೀಸ್ಟ್ 1 ದಿನ, 1 ಗಂಟೆ ಅಂದರೆ 60 ರೂಪಾಯಿ ಅಂತ ಎಣಿಸ್ಕೊಳ್ಳಿ. ಹೇಳೋದು ಕೇಳಿ. 1 ದಿನ, 1 ಗಂಟೆ ಅಂದರೆ 60 ರೂಪಾಯಿ, 60 ನಿಮಿಷ 60 ರೂಪಾಯಿ ಅಂತ ಎಣಿಸ್ಕೊಳ್ಳಿ. ಸೊ ನೀವು 1 ಗಂಟೆ ಹೋಯ್ತು ಅಂದರೆ 60 ರೂಪಾಯಿ ಹೋಯ್ತು. 60 ರೂಪಾಯಿ ಗಳಿಸ್ಬೇಕು. ಆ ರೀತಿಯಲ್ಲಿ ನೀವು ಥಿಂಕ್ ಮಾಡಿದೆ ಆದರೆ ನೀವು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ತೀರಿ. ಅದರಿಂದ ಹಣವನ್ನು ವೇಸ್ಟ್ ಮಾಡಬೇಡಿ, ಟೈಮನ್ನು ವೇಸ್ಟ್ ಮಾಡಿವಿ. ಟೈಮ್ ಈಸ್ ಮನಿ ಅಷ್ಟೇ. ಈಗ ನೋಡಿ, ನಾವು ಆಗ ವರ್ಕ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಸೀದಾ ಹೋಗೋದು, ಇಲ್ಲಿಂದ ಇಲ್ಲಿ ಕುಮಟಾದಲ್ಲಿ ಒಂದು ಹೈವೇಯಲ್ಲಿ, ಆ ಸರ್ಕಲಲ್ಲಿ ಒಂದು ದೇವಸ್ಥಾನ ಇದೆ. ಅಲ್ಲಿ ಹೋಗುದು ನಾವು. ನಮ್ಗೆ ಏನು ಟೈಮ್ ಇಲ್ಲ ಅಂದ್ರೆ ಅಲ್ಲಿ ಕೂತ್ಕೊಳ್ಳೋದು. ದೇವಸ್ಥಾನಕ್ಕೆ ಯಾರು ಬರ್ತಾರೆ ಅವ್ರ ಜೊತೆಗೆ ಮಾತಾಡೋದು. ಈ ರೀತಿ ನಾನು, VN ಹೆಗಡೆ, ಉಲ್ಲಾಸ್ ಹೆಗಡೆ ಅಂತ 3 ಜನ ಇದ್ವಿ.
3 ಜನ ನಾವು ಕ್ಲೋಸ್, ಎಷ್ಟು ಕ್ಲೋಸ್ ಇದೆ ಅಷ್ಟು ಕ್ಲೋಸ್. ಆವಾಗ ಅಲ್ಲಿ ಅವ್ರ ಜೊತೆಗೆ ಹೋಗೋದು ಅಲ್ಲಿ. ಆಮೇಲೆ ಅಲ್ಲಿ RS ಸೆಕ್ಟರ್ ಜಾಯ್ನ್ ಆದ್ರು. ನೋಡಿ, ಅಲ್ಲಿ ನಾವು ಓದೋದಕ್ಕೆ ಆ ದೇವರ ಒಂದು ಮಹಿಮೆನೋ ಗೊತ್ತಿಲ್ಲ, ಅಲ್ಲಿ ನಮಗೆ 2 ಲಕ್ಷ 3 ಲಕ್ಷ ಸೇಲ್ಸ್ ಬಂತು. RS ಸೆಕ್ಟರ್ ಸ್ಟಾಕ್ ಪಾಯಿಂಟ್ ತಗೊಂಡ್ರು ಕುಮಟಾದಲ್ಲಿ. ಎಷ್ಟು ದೊಡ್ಡದಾಗಿ ಬಿಸ್ನೆಸ್ ಮಾಡಿದ್ವಿ ನಾವು ಅಲ್ಲಿ. ಇದೆಲ್ಲ ಸ್ಟೋರಿ ನಿಮ್ಗೆ 2008, 2009, 10 ಆವಾಗದ ಸ್ಟೋರಿ ಇದು. ಅಲ್ಲಿಂದ ನಾವು ಸಿರ್ಸಿಗೆ ಹೋದ್ವಿ. ಅಲ್ಲಿ ನಮಗೆ MK ಹೆಗಡೆ ಅವರು ಜಾಯ್ನ್ ಆದ್ರು. ಅಲ್ಲಿ ಅವರು ನೀಲೇಶ್ ಅವರು ಅವ್ರ ಕೆಳಗಡೆ ಬಂದ್ಬಿಟ್ರು. ಅವ್ರು ಎಷ್ಟು ಸ್ಟಾಕ್ ಬಂದ್ರೆ ನೀಲೇಶ್ ಅವರೆಲ್ಲ ಖಾಲಿ ಮಾಡ್ತಾ ಇದ್ದಾರೆ ನೋಡಿ. ಅಷ್ಟು ಅವರು ವರ್ಕ್ ಮಾಡ್ತಾ ಇದ್ರು ಅಲ್ಲಿ. ಸೊ ದಿಸ್ ಈಸ್ ದ ಟೈಮ್. ನಾವು ವೇಸ್ಟ್ ಮಾಡ್ಲಿಕ್ಕೆ, ನಾವು ಬಂದಿರೋದೇ ಹಣ ಗಳಿಸ್ಲಿಕ್ಕಲ್ಲ, ಆಪರ್ಚುನಿಟಿಯನ್ನು ನೋಡ್ಕೋಬೇಕು ನಾವು. ಸೊ ಈ ರೀತಿ ನಿಮಗೆ ಟೈಮನ್ನು ವೇಸ್ಟ್ ಮಾಡಬೇಡಿ. ಟೈಮ್ ಈಸ್ ಮನಿ. ಪ್ರತಿಯೊಂದು ದಿನನೂ, ಪ್ರತಿಯೊಂದು ಗಂಟೆನೂ, ಪ್ರತಿಯೊಂದು ನಿಮಿಷನೂ ಅದರ ವ್ಯಾಲ್ಯೂ ಅವ್ರಿಗೆ ಗೊತ್ತಿದ್ದವ್ರಿಗೆ ಮಾತ್ರ ಗೊತ್ತುಂಟು. ಡೋಂಟ್ ವೇಸ್ಟ್ ಯುವರ್ ಗೋಲ್ಡನ್ ಟೈಮ್. ಸೊ ಎನ್ಶ್ಯೂರ್ ಹೈಯೆಸ್ಟ್ ಟೇಕ್ ಹೋಮ್ ಬೋನಸ್. ಇವತ್ತು ನೀವು ಡಿಸೈಡ್ ಮಾಡಬೇಕು, ಈ ತಿಂಗಳಲ್ಲಿ ನನಗೆ ಲಾಸ್ಟ್ ಮಂತ್ ಬೋನಸ್ 5,000 ಬಂದಿದೆ, ಈ ತಿಂಗಳಲ್ಲಿ ನಾನು 6,000 ಮಾಡೇ ಮಾಡ್ತೀನಿ ಅಂತ. ಆ ರೀತಿ ಇರಬೇಕು. ಅಟ್ಲೀಸ್ಟ್ 10% ಜಾಸ್ತಿ ಮಾಡ್ತೀನಿ. 10% ಮಾಡೋದು ಹೇಗೆ? ಮಾಡೋದು ಏನು, ನೀವೇನು ಇದು ಮಾಡಲಿಕ್ಕಿಲ್ಲ. ಹೊಸಬರಿಗೆ ನೀವು ಹೇಳಬೇಕು. ಈ ಪ್ರಾಡಕ್ಟನ್ನು ಹೊಸಬರಿಗೆ ತಿಳಿಸ್ತಾ ಇರೋದು, ಈ ಪ್ಲಾನನ್ನು ಕೊಡುವಂಥದ್ದು, ಅದನ್ನು ನಾವು ಟಾರ್ಗೆಟ್ ಎನ್ಶೂರ್ ನಮಗೆ ನಾವು ಇರಬೇಕು. ಈಗ ನಮ್ಮದು ಬೋನಸ್, ಈಗ ನಮ್ದು 10,000 ಇದೆ, ನಾನು 11,000 ನಾನು ನೆಕ್ಸ್ಟ್ ಮಂತ್ ತಗೊಳ್ತೀನಿ. 10,000 ಆಲ್ರೆಡಿ ಬರ್ತಾ ಇದೆ. ಅದಕ್ಕೆ ನಾವು ಏನು ಮಾಡಬೇಕು? ಅದಕ್ಕೆ ಎನ್ಶೂರ್ ಹೈಯೆಸ್ಟ್ ಟೇಕ್ ಹೋಮ್ ಬೋನಸ್. ಆವಾಗ ಮಾತ್ರ ನಮ್ಮ ಬಿಸ್ನೆಸ್ ಬೆಳೀತಾ ಬೆಳೀತಾ ಹೋಗ್ತಾ ಇರ್ತದೆ. ಟೈಮ್ ಯಾವುದು ವೇಸ್ಟ್ ಆಗುವುದಿಲ್ಲ. ಸೊ ಇದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ಹೇಳೋದು, ಸೊ ಇದನ್ನ ದುಂದು ವೆಚ್ಚಗಳನ್ನು ಮಾಡಬೇಡಿ. ಹಣವನ್ನು ಸುಮ್ಮನೆ ಫ್ರೀ ಹಣವನ್ನು ಖರ್ಚು ಮಾಡ್ಲಿಕ್ಕೆ ಹೋಗಬೇಡಿ. ಆಮೇಲೆ ಟೈಮನ್ನು ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ನೀವು ಆದಷ್ಟು ವರ್ಕನ್ನು ಸ್ಟಾರ್ಟ್ ಮಾಡಿ. ವರ್ಕ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ವರ್ಕನ್ನು ನೀವು ಮಾಡಿದ್ದೆ ಆದರೆ ಆಟೋಮೆಟಿಕ್ ಏನಾಗ್ತದೆ, ನಿಮ್ಮ ರಿಸಲ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ವರ್ಕ್ ಮಾಡಿದ್ರೆ ರಿಸಲ್ಟ್ ಪಕ್ಕಾ ವರ್ಕ್ ಮಾಡ್ತಾರೆ. ಎನ್ಶೂರ್ ಹೈಯೆಸ್ಟ್ ಬೋನಸ್ ನೀವು ತಗೊಳ್ತೀರಿ. ಸೊ ಬಿ ದ ಬೆಸ್ಟ್ ವಿತ್ ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳಿದ್ದಾರೆ. ಈಗ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಪಾಸಿಟಿವ್ ಥಿಂಕ್ ಮಾಡಬೇಕು, ಒಳ್ಳೆಯದನ್ನೇ ಬಯಸ್ಬೇಕು. ಈ ದಿನ ತುಂಬ ಒಳ್ಳೆ ದಿನ, ಬೆಳಿಗ್ಗೆ ಸೂರ್ಯ 6 ಗಂಟೆಗೆ ಬಂದಿದ್ದಾನೆ, 100% ದಿನ ಒಳ್ಳೆ, ನನಗೆ ಒಳ್ಳೆಯ ಜನ ಸಿಗ್ತಾರೆ, ಒಳ್ಳೆಯದಾಗಿ ನಾನು ಪ್ಲ್ಯಾನ್ ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ಆ ರೀತಿ ನೀವು ಥಿಂಕ್ ಮಾಡಿದ್ರೆ ನಿಮಗೆ ಒಳ್ಳೆಯದನ್ನೇ ಬಯಸ್ತದೆ. ಜನರಿಗೆ ನಿಮ್ಮ ಜೊತೆಗೆ ಯಾರು ಬರ್ತಾರೆ ಅವರಿಗೂ ಅದನ್ನೇ ಹೇಳಬೇಕು. ಬಿ ದ ಬೆಸ್ಟ್ ವಿತ್ ಪಾಸಿಟಿವ್ ಥಿಂಕಿಂಗ್. ಸ್ಟ್ರೈವ್ ಟು ಬಿ ದ ಮಾರ್ಕೆಟ್ ಇಂಡೆಕ್ಸ್. ಮಾರ್ಕೆಟ್ ಬಗ್ಗೆ ನಮಗೆ ಸ್ವಲ್ಪ ಗೊತ್ತಿರಬೇಕು. ಈಗ ನೋಡಿ, ಕಂಪನಿ ಶರ್ಟ್ ಇಂಟ್ರೊಡ್ಯೂಸ್ ಮಾಡಿದ್, ಯಾರು ಶರ್ಟ್ ಹಾಕೋದಿಲ್ಲ? ಕೈ ಎತ್ತಿ. ಲೇಡೀಸ್, ಓಕೆ, ಲೇಡೀಸ್ ಸೀರೆ ಹಾಕ್ತಾರೆ, ಸೀರೆ ಇದ್ದಾರೆ, ಅವ್ರಿಗೆ ಅದು ಆ ಪ್ರಾಡಕ್ಟ್ ಬರ್ತದೆ ಪುನಃ. ಸೊ ನಾನು ಹೇಳೋದು ಒಂದು ಜನರಲ್. ಈಗ ನೀವು ಒಂದು 10 ಶರ್ಟ್ ಬುಕ್ ಮಾಡ್ಲಿಕ್ಕೆ ರೆಡಿ ಇರಬೇಕು. ನೀವು 10 ಶರ್ಟನ್ನು ನಾನು ಹಾಕ್ತೀನಿ, ಜನರಿಗೆ 10 ಶರ್ಟನ್ನು ಹಾಕಿಸ್ತೀನಿ. ಬ್ರ್ಯಾಂಡ್. ಈಗ ನಿಮಗೆ ಹೊಸ ಈಗ ಮಾರುತಿಯಲ್ಲಿ ಮೊದಲೆಲ್ಲ ಮಾರುತಿ 800 ನಿಮ್ಗೆ 2 ಲಕ್ಷ ಸಿಗ್ತಾ ಇತ್ತು ಸ್ಟಾರ್ಟಿಂಗಲ್ಲಿ. ಈಗ ನೋಡಿ ಅದರಲ್ಲಿ ಇಂಪ್ರೂವ್ ಆಗಿ ಎಲ್ಲಿ ಹೋದ್ರು? ಬೆಲೆನಾಗಿ ಹೋದ್ರು ಅವ್ರಿಗೆ. ಅದಕ್ಕೆ ಎಷ್ಟು 10 ಲಕ್ಷ ಇದೆ ಅಲ್ಲ. ಜನ ತಗೊಳ್ತಾರಾ ಇಲ್ವಾ? ಜನ ತಗೊಳ್ತಾರೆ. ಸೊ ನಾವು ಗೊತ್ತಿರ್ಬೇಕಷ್ಟೇ, ನಮಗೆ ನಮ್ಮ ಪ್ರಾಡಕ್ಟ್ ಹೋಗ್ತದೆ ಅಂತ ಗ್ಯಾರಂಟಿ ಇರಬೇಕು, ಆ ಕಾನ್ಫಿಡೆನ್ಸ್ ಇರಬೇಕು. ಈಗ ನೋಡಿ, ಬೇಕಾದ್ರೆ ನೀವೊಂದು ಇನ್ನೊಂದು 10-15 ದಿವಸದಲ್ಲಿ ನೋಡಿ ಶರ್ಟ್ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಜನ ತಗೊಂಡ್ಬಿಟ್ಟಿರ್ತಾರೆ. ಇಷ್ಟು ಸ್ಟಾರ್ಟಿಂಗಲ್ಲಿ ಒಂದೇ ಸಲ ಲಕ್ಷಾಂತರ ಮಾಡೋದಿಲ್ಲ ಕಂಪನಿ. ಪ್ಯಾನ್ ಇಂಡಿಯಾಗೆ ಇಂಟ್ರೊಡ್ಯೂಸ್ ಮಾಡಬೇಕು. ಒಂದು 10,000 ಶರ್ಟ್ ಬರ್ತದೆ. ಯಾಕೆಂದ್ರೆ ಅದರಲ್ಲಿ ವೆರೈಟೀಸ್ ಇದೆ. ನಾವು 10 ಶರ್ಟನ್ನು ಬೇರೆ ಬೇರೆ ಇದರಲ್ಲಿ ತರಿಸಿಡೋದು, ಜನರಿಗೆ ಇದನ್ನು ಕೊಡ್ತಾರೆ. ಒಂದು XL ಇರ್ಬೋದು, ಮೀಡಿಯಂ ಇರ್ಬೋದು, ಸ್ಮಾಲ್ ಇರ್ಬೋದು. ಹಾಗೇನೆ ನಿಮಗೆ ಬನಿಯನ್ಸ್ ಇದೆ. ಬನಿಯನ್ಸನ್ನು ಮಾರ್ಕೆಟ್ ಮಾಡಬೇಕು ನೀವು. ಒಂದು ಬನಿಯನಿಗೆ PV ಗೊತ್ತುಂಟ ನಿಮ್ಗೆ? ಎಷ್ಟು PV ಇದೆ? ನೀವು ಅದನ್ನು 10 ಜನರಿಗೆ ಹೇಳಿದ್ರೆ ನಿಮ್ಮ ಬನಿಯನ್ ಫ್ರೀ. 10 ಜನಕ್ಕೆ ಕೊಟ್ಟರೆ ಶರ್ಟ್ ಫ್ರೀ. ಯಾರಾದರೂ ನೋಡಿ, ಈಗ ಎಷ್ಟೋ ಕಂಪನಿ ಇದೆ, ಆ ಕಾಟನ್ ಕಿಂಗ್ ಅಂತ ಇದೆ, ಅವ್ರು ಏನಾದರೂ ನಿಮಗೆ ಫ್ರೀ ಕೊಡ್ತಾರೆ? ನೀವಿಲ್ಲಿ ಫ್ರೀ ಮಾಡ್ಕೋಬಹುದು ಇದರಲ್ಲಿ. ನೀವು ಅದನ್ನೇ ಯೋಚನೆ ಮಾಡಬೇಕು. ನೀವು ಬ್ರ್ಯಾಂಡ್ ಬಗ್ಗೆ, DXN ಬ್ರ್ಯಾಂಡ್ ಬಗ್ಗೆ ಮಾತಾಡಬೇಕು ನೀವು. ದಿಸ್ ಇಸ್ ದ ಬ್ರ್ಯಾಂಡೆಡ್ ಶರ್ಟ್. ಇವತ್ತು ಶರ್ಟ್ 2,000 5,000 ಶರ್ಟ್ ಇದೆ. ಬೇಕಾದ್ರೆ ನಿಮ್ಗೆ ಹೇಳ್ತೀನಿ. ನಿಮಗೆ ನಾಡ್ದು ಆ ಶರ್ಟ್ ಬಗ್ಗೆ ನಮ್ಮದು ಡೆಮೋ ಇದೆ. ನಿಮಗೆ ಅದ್ರ ಬಗ್ಗೆ ನಿಮಗೆ ಹೇಗೆ ಮಾರ್ಕೆಟನ್ನು ಪೊಸಿಷನ್ ಮಾಡೋದು ನಿಮ್ಗೆ ಹೇಳ್ಕೊಡ್ತೀನಿ. ಒಬ್ಬ ಶರ್ಟನ್ನು ಗೊತ್ತು ನಮಗೆ 2 ಲಕ್ಷ ರೂಪಾಯಿ ಮಾರ್ದ. ಅದೇ ಶರ್ಟ್ 2 ಲಕ್ಷ ರೂಪಾಯಿ ಮಾರ್ದ. ಹೇಗೆ ಮಾರ್ತಾರೆ ಅಂತ. ದಟ್ ಈಸ್ ಕಾಲ್ಡ್ ಬ್ರ್ಯಾಂಡ್. ಯಾವ ರೀತಿ ಮಾಡ್ಬೋದು.
ಸ್ಟ್ರೈಟ್ ಟು ದ ಮಾರ್ಕೆಟ್ ಇಂಡೆಕ್ಸ್. ನಾವು ಹೇಗೆ ಜನ ಪ್ರಾಡಕ್ಟ್ ಇದೆ ಅದನ್ನ ಯಾವ ರೀತಿ ಪೊಸಿಷನ್ ಮಾಡೋದು, ಮಾರ್ಕೆಟ್ ಯಾವ ರೀತಿ ಎಷ್ಟು ದೊಡ್ಡದಿದೆ, ಎಷ್ಟು ಕಂಪನಿಯವರಿದ್ದಾರೆ ಇಂಡಿಯಾದಲ್ಲಿ ನೋಡಿ, 150 ಕೋಟಿ ಇದ್ದಾರೆ. ಅವ್ರು ಇವ್ರು ತಗೊಳ್ಳೋದೆಲ್ಲ ತಗೊಳ್ಳೋರು ಇದ್ದಾರೆ. ಅದಕ್ಕೋಸ್ಕರ ಎಷ್ಟು ಕಾರ್ ಕಂಪನಿಗಳು ಇದ್ದಾರೆ ಇಲ್ಲಿ, ಎಷ್ಟು ಮೊಬೈಲ್ ಕಂಪನಿಯವರು ಇದ್ದಾರೆ. ಯಾಕೆಂದ್ರೆ ದಿಸ್ ಇಸ್ ಎ ವೆರಿ ಬಿಗ್ ಮಾರ್ಕೆಟ್, ವೆರಿ ಬಿಗ್ ಮಾರ್ಕೆಟ್. ನೀವು ಬೇಡ ಹೇಳ್ಬೋದು, ಅವ್ರು ಬೇಡ ಹೇಳ್ಬೋದು, ತಗೊಳ್ಳೋರು ಬೇಕಾದಷ್ಟು ಜನ ಇದ್ದಾರೆ. ಮರ್ಸಿಡೀಸ್ ಬೆನ್ಸ್ ನಿಮ್ಮ ಊರಲ್ಲಿ ಎಷ್ಟಿದೆ ನೋಡಿ, ಇಲ್ಲಿ ಉಡುಪಿಯಲ್ಲಿ ಎಷ್ಟಿದೆ, ಬೆನ್ಸ್ ಎಷ್ಟಿದೆ. ಬೆನ್ಸಿಗೆ ಈಗ ನಿಮಗೆ 75 ಲಕ್ಷ, 1 ಕೋಟಿ ಕಾರ್ಗಳು ಎಷ್ಟಿದೆ ಇಲ್ಲಿ, ತಗೊಳ್ಳೋರು ಇದ್ದಾರೆ. ಬಂಗಾರದ ರೇಟು ಈಗ ಎಲ್ಲಿ ಹೋಯ್ತು, 1.5 ಲಕ್ಷಕ್ಕೆ ಹೋಯ್ತು. ಬಂಗಾರದ ಅಂಗಡಿಗೆ ನೋಡಿ, ಜನ ಇಲ್ವಾ? ಬಾಗ್ಲು ಹಾಕಿದಾರ ಅವರು? ಇಲ್ಲ, ಜನ ಇದ್ದಾರೆ. ಇದನ್ನ ನಾವು ತಿಳ್ಕೊಬೇಕು. ಆದ್ರಿಂದ ಸ್ಟ್ರೈಟ್ ಟು ದ ಮಾರ್ಕೆಟ್ ಇಂಡೆಕ್ಸ್ ಅಲ್ಲಿ ಓಪನ್ ಇಟ್ಕೊಳ್ಳಿ. ನಮಗೆ ಹೊಸ ಹೊಸ ಪ್ರಾಡಕ್ಟ್ ಬರ್ತದೆ, ನಾವು ದೊಡ್ಡದಾಗಿ ಮಾರ್ಕೆಟ್ ಮಾಡೋದಂತ ನಾವು ಫಸ್ಟ್ ಡಿಸೈಡ್ ಮಾಡ್ಬೇಕು. ನಾವು ಒಂದು ಅಷ್ಟು ಕಾಸ್ಟ್ಲಿನಾ ಅಂದ್ರೆ ಅರ್ಥ ಏನಂತ ಹೇಳಿದ್ರೆ, ನೀವು ಬೆಳವಣಿಗೆ ಆಗ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಿಮ್ಗೆ ಇನ್ನೊಂದು ಟ್ರೈನಿಂಗ್ ಇದೆ, 5% ಅಂಡ್ 95%. 95% ಬಡವರು ಗೊತ್ತುಂಟ ನಿಮ್ಗೆ? ಅವರು ಮಿಡಲ್ ಕ್ಲಾಸ್ ಬಡವರು, ಆಮೇಲೆ ಅಪ್ಪರ್ ಮಿಡಲ್ ಕ್ಲಾಸ್. ಬರೀ 10 ವರ್ಷದಲ್ಲಿ ಅದರಲ್ಲಿ ಸಮ್ ಪರ್ಸೆಂಟೇಜ್ ಜನ ಶ್ರೀಮಂತರಾಗ್ತಾರಂತೆ. 90% ನಮ್ಮ ಈ ಬಡವರು, ಆಮೇಲೆ ಮಿಡಲ್ ಕ್ಲಾಸು, ಅಪ್ಪರ್ ಮಿಡಲ್ ಕ್ಲಾಸ್ ಅವರು ಪುವರ್ ಕ್ಲಾಸ್ಗೆ ಹೋಗ್ಬಿಡ್ತಾರಂತೆ. ಗೊತ್ತುಂಟ ನಿಮ್ಗೆ? ನಿಮ್ಗೆ ಬೇಕಾದ್ರೆ ಒಂದು ಟ್ರೈನಿಂಗ್ ಇದೆ ಅದ್ರದ್ದು, ಇಂಡಿಯಾದೇ ಅದು ಟ್ರೈನಿಂಗ್, ಇಂಡೆಕ್ಸ್ ಟ್ರೈನಿಂಗ್. ಅದು ಹೇಗೆ ಅವರು ಡೌನ್ ಆಗ್ತಾರಂತೇಳಿ. ಯಾಕೆಂತ ಹೇಳಿದ್ರೆ ಅವರು ಎಲ್ಲರೂ ಅವರು ಏನ್ ಮಾಡ್ತಾರೆ, ಮೆಂಟಾಲಿಟಿ ನಾವು ತೋರಿಸ್ಕೊಳ್ಳೋದಂತೆ. ನಾನೊಂದು ಮನೆ ಕಟ್ಟಿದೆ ಅಂತ ತೋರಿಸು, ನಾನು ಕಾರ್ ತಗೊಂಡು ತೋರಿಸ್ಕೊಳ್ತಾರಂತೆ, ನಾನು ಇಷ್ಟು ಬಂಗಾರ ತೋರಿಸ್ಕೊಳ್ತಾರೆ. ಎಲ್ಲ ಸಾಲ ಕಟ್ಲಿಕ್ಕೆ ಆಗದೆ ಫಸ್ಟ್ ಸೆಕೆಂಡ್ ಜನರೇಷನ್ಲಿ ಹೋಗ್ಬಿಡ್ತಾರೆ. ಸೊ ಹಾಗಾಗಿರೋದ್ರಿಂದ ನಾವು ಹುಷಾರಾಗ್ಬೇಕು. ಸೊ ನೀವು ಮಾರ್ಕೆಟ್ ಈಗ ನಿಮ್ಗೆ ಅವಕಾಶ ಸಿಕ್ಕಿದೆ, ಅದನ್ನ ನಾವು ಯಾವ ರೀತಿ ಮಾಡಬೇಕು ಅದನ್ನ ತಿಳ್ಕೊಬೇಕು. ಬಿ ದ ಬೆಸ್ಟ್ ವಿತ್ ದ ಪಾಸಿಟಿವ್ ಥಿಂಕಿಂಗ್. ಒಳ್ಳೇದೇ ಥಿಂಕ್ ಮಾಡಿ. ಈ ಪ್ರಾಡಕ್ಟ್ ಇಂದ ನಾನು ಎಷ್ಟು ಬೇಕಾದ್ರೆ ಬಿಸ್ನೆಸ್ ಮಾಡ್ಬೋದು ಅಂತ ಥಿಂಕ್ ಮಾಡಿ. ನಮ್ಮ ಕೈಯಲ್ಲಿ ಸಿಕ್ಬಿಟ್ಟಿದೆ, ಎಷ್ಟು ಬೇಕಾದ್ರೆ ಬಿಸ್ನೆಸ್ ಮಾಡ್ಬೋದು. ಹೊಸ ಹೊಸ ಪ್ರಾಡಕ್ಟ್ ಬಗ್ಗೆ ಹೇಳು. ಸ್ಟ್ರೈವ್ ಟು ದ ಮಾರ್ಕೆಟ್ ಲೀಡರ್. ನೋಡಿ, DXN ಶರ್ಟ್, ಬೇಕಾದಷ್ಟು ಬ್ರ್ಯಾಂಡೆಡ್ ಶರ್ಟ್ ನಿಮ್ಮ ಊರಲ್ಲಿದೆ, ಹೌದಾ? ಪೀಟರ್ ಇಂಗ್ಲೆಂಡ್ ಒಂದಿದೆ, ಹೌದಾ? ಬೇಕಾದಷ್ಟು ಇರ್ಬೋದು. ಬಟ್ ನೀವು DXN ಶರ್ಟ್ ಫಸ್ಟ್ ಬ್ರ್ಯಾಂಡ್ ಅಲ್ಲ ಇದು. ಎಲ್ಲಿದೆ? ಇಷ್ಟೋ ತನಕ DXN ಶರ್ಟ್ ಇಲ್ಲ. DXN ಟಿ ಶರ್ಟ್ ಇರ್ಬೋದು, ಶರ್ಟ್ ಬಂದಿದೆ. ನಾನು ಎಷ್ಟು ಬೇಕಾದ್ರೆ ಒಂದು 10 ಜನರಿಗೆ ಕೊಟ್ಟರೆ ಅವನಿಗೆ ಸೆಟ್ ಆಯ್ತು ಅಂದ್ರೆ ಅವನು ಫೋನ್ ಮಾಡ್ತಾನೆ, ಏನ್ರಿ ಮಂಜುನಾಥ್ ಎಲ್ಲಿದ್ದೀರಿ, ನಿಮ್ಮ ಶರ್ಟ್ ಪುನಃ ತರಲೇ ಇಲ್ಲ ಇನ್ನೊಂದು. ಫೋನ್ ಮಾಡ್ತಾರವ್ರು. ಯಾಕೆಂದ್ರೆ ಕೆಲವರಿಗೆ ಕೆಲವೊಂದು ಬ್ರ್ಯಾಂಡ್ ಇಂಟ್ರೆಸ್ಟ್ ಅದೇ ಇರ್ಬೇಕು ಅವ್ರಿಗೆ. ಈಗ ನಮ್ದು ಟೂತ್ ಪೇಸ್ಟ್ ಬೇರೆ ಬೇರೆ ಟೂತ್ ಪೇಸ್ಟ್ ಯೂಸ್ ಮಾಡ್ತಾರ, ಯಾವುದೇ ಕೊಡಿ ಅವರಿಗೆ, ಅವನು ಎಂತ ಫಾರಿನ್ ಆದ್ ಬೇಡ, ನಮ್ಗೆ DXN ಟೂತ್ ಪೇಸ್ಟ್ ಒಂದು ಕೊಡಿ ಸರ್ ಅಂತ, ಹೌದಾ? ಇದನ್ನ ನೀವು ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಮಾಡಿಬಿಟ್ರೆ ಆಯ್ತು. ಒಂದ್ಸಲ ಮಾರ್ಕೆಟ್ ಅನ್ನ ಕ್ರಿಯೇಟ್ ಮಾಡಿ, ಸ್ಟ್ರೈವ್ ಟು ದ ಮಾರ್ಕೆಟ್ ಲೀಡರ್. ನೀವು ಮಾರ್ಕೆಟ್ ಅಲ್ಲಿ ಲೀಡರ್ ಆಗಿ, ಯು ಆರ್ ಎ ಲೀಡರ್. ಯಾಕೆಂದ್ರೆ ನಿಮ್ಮ ಹತ್ರ ಮಾತ್ರ ಈ ಪ್ರಾಡಕ್ಟ್ ಸಿಗೋದು, ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ. ಸೊ ಆದ್ರಿಂದ ನೀವು ಇದನ್ನ ಹೇಗೆ ಬೇಕಾದ್ರೆ ಮಾರ್ಕೆಟ್ ಮಾಡ್ಬೋದು. ಸ್ಟಾಕ್ ಪಾಯಿಂಟ್ ಗೊತ್ತಿರೋದು ಬೇರೆಯವ್ರಿಗೆ ಗೊತ್ತುಂಟ, ನಿಮ್ಗೆ ಮಾತ್ರ ಗೊತ್ತಿದೆ. ಸೊ ಅದು ನಮ್ಮ ಸ್ಟಾಕ್ ಪಾಯಿಂಟ್ ನಮಗೆ ಗೊತ್ತಿದೆ ಹೇಗೆ ಮಾಡ್ಬೇಕು. ಹೋಲ್ಸೇಲ್ ಅಲ್ಲಿ ಸಿಗ್ತದೆ, ರಿಟೈಲ್ ಅಲ್ಲಿ ನೀವು ಮಾಡ್ಬೋದು. ಮಾರ್ಕೆಟ್ ಲೀಡರ್ ಆಗಿ ಪ್ರತಿ ಪ್ರಾಡಕ್ಟಿಗೂ ಸ್ಟ್ರೈಟ್ ಟು ದ ನಂಬರ್ 1. ಯಾವಾಗಲೂ ಥಿಂಕ್ ಮಾಡ್ಬೇಕು, ನಾನು ನಂಬರ್ 1 ಅಂತ. ನಂಬರ್ 1. ಇದಕ್ಕೆ ಬೇರೆ ಆಲ್ಟರ್ನೇಟಿವ್ ಪ್ರಾಡಕ್ಟ್ ಇಲ್ಲ. ನಮ್ಮ ಕಂಪನಿ 10ನೇ ತಾರೀಕು ಬೋನಸ್ ಬರೋದು ಖಾತ್ರಿ ಇದೆ, ಪ್ರಾಡಕ್ಟ್ಗೆ ಗ್ಯಾರಂಟಿ ಇದೆ. ಸೊ ಯಾವಾಗಲೂ ನೀವು ಆ ಥರದಲ್ಲೇ ಥಿಂಕ್ ಮಾಡಬೇಕು. ಐ ಆಮ್ ನಂಬರ್ 1, ಐ ಆಮ್ ನಂಬರ್ 1, ಐ ಆಮ್ ನಂಬರ್ 1. ಆವಾಗ ನೀವು ನಂಬರ್ 1 ಆಗ್ಲಿಕ್ಕೆ ಹತ್ರ ಹೋಗ್ತಾ ಇರ್ತೀರಿ. ಆ ರೀತಿಯಲ್ಲಿ ನಾವು ಥಿಂಕ್ ಮಾಡ್ಬೇಕು. ನಂಬರ್ 1, DXN ಕಲ್ಚರ್ ನೋಸ್ ನೋ ಲಿಮಿಟ್. ಇದಕ್ಕೆ ಲಿಮಿಟೇ ಇಲ್ಲ. ಕಲ್ಚರ್ ಅನ್ನ ನೀವು ಡುಪ್ಲಿಕೇಟ್ ಮಾಡ್ಬೇಕಷ್ಟೇ. ಇದನ್ನ ಡುಪ್ಲಿಕೇಟ್ ಮಾಡಿದ್ರೆ ನಿಮ್ಗೆ 1 ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷ, ಎಷ್ಟು ಜನ ಈ ಕಲ್ಚರ್ ಅಂತ ಒಂದು ಸಬ್ಜೆಕ್ಟ್ ಉಂಟಂತೆ ಗೊತ್ತಿಲ್ಲ. ಅದು ಎಷ್ಟೋ ಲೀಡರ್ಸಿಗೆ ಗೊತ್ತಿಲ್ಲ. DXN ಒಂದು ಸಂಸ್ಕೃತಿ, ಒಂದು ಈ ತರ ಬುಕ್ ಮಾಡಿ ಇಟ್ಟಿದ್ದಾರೆ, ಈ ತರ ಸ್ಲೈಡ್ ಡಾಕ್ಟರ್ ಲಿಮ್ ಕೊಟ್ಟಿದ್ದಾರೆ. ಎಷ್ಟು ಜನರಿಗೆ ಗೊತ್ತಿದೆ? ವೆರಿ ಕೌಂಟಬಲ್ ಪರ್ಸನ್. ಅದನ್ನ ಅವ್ರು ತಿಳ್ಕೊಳ್ಳಿಲ್ಲ, ಜನರಿಗೆ ಹೇಳಲೂ ಇಲ್ಲ. DXN ಸಂಸ್ಕೃತಿ ಇದೆಯಲ್ಲ, ಲಿಮಿಟ್ ಇಲ್ಲ ಇದಕ್ಕೆ. ನಿಮ್ಗೆ 1 ಲಕ್ಷನ, 2 ಲಕ್ಷನ, 10 ಲಕ್ಷನ, 5 ಲಕ್ಷ ಎಷ್ಟು ಬೇಕಾದ್ರೂ ಮಾಡ್ಬೋದು ನೋಡಿ. ಬಟ್ ಇದನ್ನ ನೀವು ಫಾಲೋ ಮಾಡ್ಬೇಕು. ನೀವು ಫಸ್ಟ್ ಅನುಸರಿಸ್ಬೇಕು, ಮತ್ತೆ ಜನರಿಗೆ ಹೇಳಬೇಕು. DXN ಟ್ರೀಟ್ಸ್ ಪ್ರಾಬ್ಲಮ್ಸ್ ಆಸ್ ಎ ಚಾಲೆಂಜ್. DXN ಇವತ್ತು 200 ದೇಶಕ್ಕೆ ಹೋಗಿದೆ, ಗೊತ್ತಿದೆ ನಿಮ್ಗೆ? DXN ನಲ್ಲಿ ಎಷ್ಟು ಪ್ರಾಬ್ಲಮ್ ಬಂದಿದೆ ಅಂತ ಎಷ್ಟು ಜನರಿಗೆ ಗೊತ್ತಿದೆ? ಯಾರಾದ್ರೂ ಕೈ ಎತ್ತಿ ನೋಡಿ. DXN ಕಂಪನಿಯ ಪ್ರಾಬ್ಲಮ್ಸ್ ಗಳನ್ನ ಹೇಳಿ ನೋಡಿ, ಯಾರಾಗ ಗೊತ್ತಿದ್ರೆ ಹೇಳಿ.
ಡಾಕ್ಟರ್ ಲಿಮ್ ನಮ್ಗೆ ಎಷ್ಟೋ ಸಲ ಹೇಳಿದ್ದಾರೆ. ನಾನು ಎಷ್ಟೋ ಸಲ ಅವರು DXN ಕಂಪನಿಯನ್ನೇ ಕ್ಲೋಸ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ರು, ಗೊತ್ತುಂಟಾ ನಿಮ್ಗೆ? ಯಾಕೆಂದ್ರೆ ಅವ್ರು ಅಷ್ಟು ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿದ್ರು. ಅಷ್ಟು ಅವರಿಗೆ ಒನ್ ವರ್ಲ್ಡ್ ಒನ್ ಮಾರ್ಕೆಟ್ ಲೈಸೆನ್ಸಿಗೆ ಬೇರೆ ಎಲ್ಲ ಕಂಪ್ನಿಗಳು ಅಬ್ಜೆಕ್ಷನ್ ಕೊಟ್ಟರು, ನಮ್ಗೆ ಆ ಲೈಸೆನ್ಸ್ ಕೊಡಿ ಅಂತ. ಆಗ್ಲಿಲ್ಲ ನೋಡಿ. ಅವಾಗ ಸ್ಟಾರ್ಟಿಂಗ್ ಅಲ್ಲೇ ಅವ್ರು ಆ ಲೈಸೆನ್ಸ್ ತಗೊಂಡಿದ್ದಾಯ್ತು, ಮತ್ತೆ ಆಗ್ಲಿಲ್ಲ. ಬೇರೆ ನೀವು ದುಬೈಯಲ್ಲಿ ಬೇರೆ ಕಂಪ್ನಿ ಬಿಸ್ನೆಸ್ ಮಾಡ್ಲಿಕ್ಕೆ ಆಗುದಿಲ್ಲ, ನೀವು ಕೋ ಸ್ಪಾನ್ಸರ್ ಮಾಡ್ಬೇಕು, ಅಲ್ಲಿ ಲೋಕಲ್ ಸ್ಪಾನ್ಸರ್ ಬೇಕಾಗ್ತದೆ. ನಮ್ದು ಡೈರೆಕ್ಟ್ ಇದೆ. ಒಂದ್ ಕಡೆ ಸೂಡಾನಲ್ಲಿ ನಮ್ಮ ಜಿಜಿತ್ ಅವರಿಗೆ ಜೈಲಿಗೆ ಹೋದ್ರು, ಗೊತ್ತುಂಟ ನಿಮ್ಗೆ? ಯಾಕೆಂದ್ರೆ ಅಲ್ಲಿಯ ಗವರ್ಮೆಂಟ್ ಪಾಲಿಸಿ ಹಾಗೆ ಇತ್ತು. ಗವರ್ಮೆಂಟ್ ಪ್ರಾಡಕ್ಟ್ ಅನ್ನ ಅವರು ಅಲ್ಲಿಯ ಅಲ್ಲಿಯ ನಾರ್ಮ್ಸ್ ಅಂಡ್ ಕಂಡೀಷನ್ ಪ್ರಕಾರ ಈ ತರ ನೀವು ಮೆಂಬರ್ ಮಾಡ್ಲಿಕ್ಕಿಲ್ಲ ಅಂತ ಬಂತು. ಯಾಕೆಂದ್ರೆ ಅವರಿಗೆ ನೆಟ್ವರ್ಕ್ ಅದೆಲ್ಲ ಇಲ್ಲ, ಅಲ್ಲಿ ಮುಸ್ಲಿಂ ಕಂಟ್ರೀಸ್ ಅಲ್ಲಿ ಇದೆಲ್ಲ ಇಲ್ಲ. ಬಟ್ ಸೌದಿಯಲ್ಲಿ ಯಾವಾಗ ಸೌದಿಯ ಕಿಂಗ್ ಅವ್ರು ಹೇಳಿದ್ರು ಇಟ್ ಇಸ್ ಎ ಲೀಗಲ್, ಸೌದಿ ಇದೆ ಅಂತ ಹೇಳಿದ್ರೆ ಎಲ್ಲಿ ಬೇಕಾದ್ರೆ ಮಾಡ್ಬೋದು. ಸೊ ಆಟೋಮ್ಯಾಟಿಕ್ ನೋಡಿ ಪುನಃ ಅವ್ರನ್ನ ರಿಲೀಸ್ ಮಾಡಿ ಕರೆಕ್ಟ್ ಆಯ್ತು. ಅಂದ್ರೆ ಕಂಪನಿಯ ಮ್ಯಾನೇಜರ್. ಸೊ ಅವ್ರು ಹೇಳ್ತಾರೆ ಟ್ರೀ ಪ್ರಾಬ್ಲಮ್ ಆಸ್ ಎ ಚಾಲೆಂಜ್. ಅವರು ಎಲ್ಲ ಪ್ರಾಬ್ಲಮ್ ಅನ್ನ ಚಾಲೆಂಜ್ ಆಗಿ ತಗೊಂಡಿದ್ರಿಂದ ಇವತ್ತು 200 ದೇಶಕ್ಕೆ ಹೋಗಿ ಇಷ್ಟು ದೊಡ್ಡ ಕಂಪನಿ ಹೆಮ್ಮರವಾಗಿ ಬೆಳೆದಿದೆ. ನಾವೇನ್ ಮಾಡ್ತೀವಿ? ಪ್ರಾಬ್ಲಮ್ ಪ್ರಾಬ್ಲಮ್ ಪ್ರಾಬ್ಲಮ್. ನಿಮ್ಗೆ ಪ್ರಾಬ್ಲಮ್ ಅನ್ನ ಅಟ್ರಾಕ್ಟ್ ಮಾಡ್ತಾ ಇರ್ತೀರಿ, ನೀವು ಪ್ರಾಬ್ಲಮ್ ಬಗ್ಗೆ ಹೇಳ್ತಾ ಹೋದ್ರೆ. ನಾವು ಸೊಲ್ಯೂಷನ್ ಬಗ್ಗೆ ಥಿಂಕ್ ಮಾಡ್ಬೇಕು. ಚಾಲೆಂಜ್ ಆಗಿ ತಗೊಳ್ಳಿ. ಪ್ರಾಬ್ಲಮ್ ಯಾರಿಗೆ ಬರೋದಿಲ್ಲ? ಪ್ರಾಬ್ಲಮ್ ಇಲ್ದಿದ್ದವ್ರ ಕೈ ಎತ್ತಿ ನೋಡೋಣ. ಪ್ರಾಬ್ಲಮ್ ಇಲ್ದಿದ್ದವ್ರ ಕೈ ಎತ್ತಿ. ಯಾರು ಕೈ ಎತ್ತ ಇಲ್ಲ? ಯಾರು ಕೈ ಎತ್ತ ಇಲ್ಲ? ಅಂದ್ರೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಪ್ರಾಬ್ಲಮ್ ಇದೆ. ಒಂದ್ಸಲ ಆ, ಒಂದು ಮಹಿಳೆ, ಅವರ ಮಗು ಇದಕ್ಕಿದ್ದಾಗೆ ತೀರಿ ಹೋಗ್ಬಿಡ್ತದೆ. ಆವಾಗ ಬುದ್ಧನ ಹತ್ರ ಹೋಗಿ ಕೇಳ್ತಾನೆ, ನನ್ನ ಮಗುವನ್ನ, ನನಗೆ ಒಂದೇ ಒಂದು ಮಗು ಇರೋದು, ಅಷ್ಟು ಪ್ರೀತಿಯಿಂದ ಸಾಕಿದ್ದೀನಿ, ಆದ್ರೆ ಏನ್ ಮಾಡೋದು, ಈಗ ಆಯ್ತು, ನೀವು ಅದನ್ನ ಬದುಕಿಸ್ಬೇಕು ಅಂತ. ಅವನು ಹೇಳಿದ್ನಂತೆ, ಓಕೆ ನಾನು ಬದುಕ್ತೇನೆ, ಆದ್ರೆ ನಿನಗೆ ಒಂದು ಕೆಲಸ ಇದೆ. ನೀನು ಇಡೀ ಊರೆಲ್ಲ ನೋಡು, ಯಾರ ಮನೆಯಲ್ಲಿ ಸಾಯದಿದ್ದ ಮನೆ ಇರ್ಬೇಕು, ಅವರ ಅವರ ಕುಟುಂಬದಲ್ಲಿ ಯಾರು ಹೋಗಿರಬಾರ್ದು ಅಂತ ಮನೆಯಿಂದ ಸಾಸಿವೆಯನ್ನ ತಗೊಂಬ, ತಂದು ನನಗೆ ಕೊಡು, ನಾನು ಈ ಮಗುವನ್ನ ಬದುಕಿಸ್ತೀನಿ ಅಂತ. ಅವಳು ತಿರುಗಿ 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 ಯಾರು ನೋಡಿದ್ರು ನಮ್ಮ ಅಜ್ಜ ಹೋಗ್ಬಿಟ್ಟಿದ್ದಾರೆ, ನಮ್ಮ ಅಪ್ಪ ಹೋಗಿದ್ದಾರೆ, ನಮ್ಮ ಅಜ್ಜಿ ಹೋಗಿದ್ದಾರೆ, ಅಜ್ಜಿ ತೀರಿದ್ದಾರೆ, ತಾಯಿ ಯಾರು. ಹಾಗೆ ನಾವು ಏನ್ ಮಾಡ್ಬೇಕಂದ್ರೆ, ಪ್ರಾಬ್ಲಮ್ ಪ್ರತಿ ಒಂದರಲ್ಲೂ ಪ್ರಾಬ್ಲಮ್ ಇದೆ, ಯಾವುದ್ರಲ್ಲೂ ಪ್ರಾಬ್ಲಮ್ ಇಲ್ಲ ಅಂತಿಲ್ಲ. ಪ್ರಾಬ್ಲಮ್ ಅನ್ನ ನಾವು ಪ್ರಾಬ್ಲಮ್ ಆಗಿ ತಗೋಬಾರ್ದು. ದಟ್ ಈಸ್ ಪ್ರಾಬ್ಲಮ್ ಇಂದ ಕಲಿಯುವುದು ತುಂಬಾ ಇರ್ತದೆ. ನಾವು ಒಂದು ಬಸ್ ಬಿದ್ದಿದೆ ಅಂತ ಹೇಳಿದ್ರೆ ಅದರಿಂದ ಕಲಿಯೋದು ತುಂಬಾ ಇರ್ತದೆ. ಸೈಕಲ್ ಅಲ್ಲಿ ಕೆಳಗೆ ಬಿದ್ದರೆ ಅಂತ ಪ್ರಾಬ್ಲಮ್, ಬೈಕಲ್ಲಿ ಆಕ್ಸಿಡೆಂಟ್ ಕಲಿಯೋದು ತುಂಬಾ ಇರ್ತದೆ. ಅದು ಬಿದ್ದಿರೋದು ಪ್ರಾಬ್ಲಮ್ ಕರೆಕ್ಟ್, ಬಟ್ ಅದರಿಂದ ನಾವು ತಿಳ್ಕೊಬೇಕು, ಯಾಕೆ ಬಿದ್ವಿ, ಹೇಗ್ ಬಿದ್ವಿ, ಮುಂದೆ ಆ ಥರ ಬೀಳಬಾರ್ದು. ದ ಪ್ರಾಬ್ಲಮ್ ಇಸ್ ಆಸ್ ಎ ಚಾಲೆಂಜ್ ಆಗಿ ತಗೋಬೇಕು ನಾವು. ನೋಡಿ, ಮೊನ್ನೆ ಎಷ್ಟು ಮೂರು ಬಸ್ಸುಗಳೆಲ್ಲ ಸುಟ್ಟೋದು, ಎಷ್ಟೋ ಜನ ಹೋಗ್ಬಿಟ್ರು, ಹೌದಾ? ಆದ್ರೆ ಗವರ್ಮೆಂಟ್ ಎಚ್ಚರ ಆಯ್ತು, ನೋಡಿದ್ರ? ಗವರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ತಂದ್ಬಿಟ್ಟಿದ್ದಾರೆ. ಈಗ ಸುಮ್ಮನೆ ಆರ್ಡಿನರಿ ಬಸ್ ಅವನ ಹಾಗೆ ಬಿಡ್ಲಿಕ್ಕಿಲ್ಲ, ಬಸ್ ಓಡಿಸ್ಲಿಕ್ಕಿಲ್ಲ. ಓನರಿಗೆ ಅಥವಾ ತಯಾರು ಮಾಡೋವರಿಗೆ ಬೇಕಾದಷ್ಟು ಈಗ ನಾರ್ಮ್ಸ್ ತಂದ್ಬಿಟ್ರು. ಯಾಕೆಂದ್ರೆ ಇದರಿಂದ ಅದಾಗಿದೆ. ಸೊ ಹಾಗಾಗಿ ದ DXN ಟ್ರೀಟ್ಸ್ ಪ್ರಾಬ್ಲಮ್ ಆಸ್ ಎ ಚಾಲೆಂಜ್. ನಾವು ಚಾಲೆಂಜ್ ಆಗಿ ತಗೋಬೇಕು. ಯಾಕೆ ಜನ ಜಾಯ್ನ್ ಆಗೋದಿಲ್ಲ? ಜನ ಯಾಕೆ ಪ್ರಾಡಕ್ಟ್ ತಗೊಳ್ಳೋದಿಲ್ಲ? ಇದನ್ನ ನಾವು ಚಾಲೆಂಜ್ ಆಗಿ ತಗೊಳ್ಬೇಕು. ಕ್ವಾಲಿಟಿ ಪ್ರಾಡಕ್ಟ್ ಎಷ್ಟು ನಮ್ಗಿಂತ ಎಷ್ಟು ಕಾಸ್ಟ್ಲಿ ಪ್ರಾಡಕ್ಟ್ ಮಾರ್ಕೆಟಲ್ಲಿ ಹೋಗ್ತದೆ, ನಮ್ದು ಯಾಕೆ ಹೋಗೋದಿಲ್ಲ? ಈ ರೀತಿಯಲ್ಲಿ ನೀವು ಥಿಂಕ್ ಮಾಡ್ಬೇಕು. ನಾನು ಹೇಳಿದಲ್ಲ, ಶರ್ಟ್ ನಮ್ದು 800 ರೂಪಾಯಿ ಇದೆ. 800 ರೂಪಾಯಿಗೆ 200 PV ಇದೆ, ನಿಮಗೆ 100 ರೂಪಾಯಿ ಬೋನಸ್ ಬರ್ತದೆ. ಬೇರೆಯವ್ರದ್ದು 2000, 3000, 5000 ಶರ್ಟ್ ಇದೆ, ಕಾಟನ್ ಶರ್ಟ್ ಅಂತ ಮಾಡ್ತಾರೆ. ನಮ್ದು ಯಾಕೆ ಆಗೋದಿಲ್ಲ? ಆ ರೀತಿಯಲ್ಲಿ ನಾವು ಥಿಂಕ್ ಮಾಡಿದ್ದೆ ಆದ್ರೆ, ಚಾಲೆಂಜ್ ತಗೊಂಡಿದ್ದೆ ಆದ್ರೆ, ನಾವು ಇದರಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇಲ್ಲಿಗೆ ಕ್ಲೋಸ್ ಇದು ತುಂಬಾ ಇದೆ, ದೊಡ್ಡ ಸಬ್ಜೆಕ್ಟ್ ಇದೆ. ಓಕೆ, ಇದು ನಾಳೆ ಉಳಿದದ್ದನ್ನ DXN ಟ್ರೀಟ್ಸ್ ಚಾಲೆಂಜ್ ಆಸ್ ಆಪರ್ಚುನಿಟೀಸ್ ಅಂಡ್ ಅಕ್ಸೆಪ್ಟ್ ಹೈ ಚಾಲೆಂಜಸ್ ಅಂಡ್ ಅಕ್ಸೆಪ್ಟ್ ಹೈ ರಿಟರ್ನ್ಸ್. ಯಾರು ದೊಡ್ಡ ಚಾಲೆಂಜ್, ದೊಡ್ಡ ರಿಸ್ಕ್ ತಗೊಳ್ತಾರೋ ಅವರು ದೊಡ್ಡ ರಿಟರ್ನ್ಸ್ ಅನ್ನ ತಗೊಳ್ಳಿಕ್ಕೆ ಸಾಧ್ಯ ಉಂಟು. ಸೊ ಹಾಗಾಗಿ ಆ ರೀತಿಯಲ್ಲೇ ಥಿಂಕ್ ಮಾಡಿ.
ಸೊ ದೊಡ್ಡ ರಿಟರ್ನ್ಸ್ ಬೇಕು ಅಂತ ಹೇಳಿದ್ರೆ ನೀವು ದೊಡ್ಡ ರಿಸ್ಕ್ ತೊಗೊಳಕ್ಕೆ ರೆಡಿ ಇರಬೇಕು, ಹೋಗ್ಲಿಕ್ಕೆ ರೆಡಿ ಇರಬೇಕು, ಹೇಳಲಿಕ್ಕೆ ರೆಡಿ ಇರಬೇಕು. ಸೊ ಬೇಕಾದಷ್ಟು ನಿಮಗೆ ಪ್ರಾಬ್ಲಮ್ಸ್ ಬರ್ತದೆ, ಡಿಸ್ಟ್ರಾಕ್ಷನ್ ಬರ್ತದೆ, ತೊಂದರೆಗಳು ಬರ್ತದೆ. ಅದನ್ನ ಫೇಸ್ ಮಾಡಿದ್ರೆ ಮಾತ್ರ ನೀವು ಇದರಲ್ಲಿ ಬೇಕಾದಷ್ಟು ಅರ್ನ್ ಮಾಡ್ಲಿಕ್ಕೆ ಆಗ್ತದೆ, ಅಂದರೆ ಎಂಜಾಯ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಸೊ DXN ಕಲ್ಚರ್ ಬುಕ್ ಸಿಗ್ತದೆ, ಬುಕ್ಕನ್ನು ತಗೊಳ್ಳಿ. ಹಾಗೆಯೇ ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿ ಸಹ DXN ಕಲ್ಚರ್ ಬುಕ್ ಸಿಗ್ತದೆ. ಅದನ್ನು ನೀವು ಫಸ್ಟ್ ಓದಿ, ಅದನ್ನು ಮನನ ಮಾಡಿ, ನೆಕ್ಸ್ಟ್ ಅದೇನ ನೀವು ಅನುಸರಿಸಿ ಮತ್ತೆ ನಿಮ್ಮ ಟೀಮಿಗೆ ಡುಪ್ಲಿಕೇಟ್ ಮಾಡಿ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಉಳಿದದ್ದು ನಾಳೆ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್. ಏನಾದರೂ ಕೇಳಲಿಕ್ಕಿದೆಯಾ? ಯಾರಿಗಾದರೂ ಕೇಳಲಿಕ್ಕಿದ್ರೆ ಕೇಳಿ, ಇಲ್ಲಾಂದ್ರೆ ನಾವು ಇವತ್ತಿನ ಪ್ರೋಗ್ರಾಮನ್ನು ಕ್ಲೋಸ್ ಮಾಡ್ತೀವಿ. ಯು ಆರ್ ರೈಟ್ ಸರ್, ಡೋಂಟ್ ಮೇಕ್ ದ ಸ್ಟಾಕ್ thinking that you are going to Malaysia or getting big offer. Try your best to give the products. Okay, next, ಯಾರಿಗೆ ಉಂಟು ಯಾರಿಗೆ ಇಲ್ಲ, DXN is number one always. Okay, good morning sir, hearty congratulations for your achievement. ಹೇಳ್ತೀರಿ, ತಾವು ಕೂಡ ಅಚೀವ್ಮೆಂಟ್ ಆಗ್ಬೇಕಂತ ನಾನು ಪ್ರತಿಯೊಬ್ಬರಿಗೂ ಬಯಸುವುದು. ಪ್ರತಿಯೊಬ್ಬರು ನೋಡಿ ಪ್ರಮೋಷನ್ ಆಗಲೇಬಹುದು. ಸೊ ಬಟ್ ನೀವು ಈಗ ನಮ್ದು ನೋಡಿ, ಈಗ ನೀವು ಬೇಕಾದ್ರೆ ಹೇಳಿ, ಈಗ ನಾನು ಡಬಲ್ ಕ್ರೌನ್ ಡೈಮಂಡ್ ಇದೆ ಅಂದರೆ 14 ಲೈನ್ ಡಬಲ್ ಕ್ರೌನ್ ಡೈಮಂಡ್ 14 ಲೈನಲ್ಲಿ ಆಗಿ. ಸೊ ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಡಬಲ್ ಕ್ರೌನ್ ಡೈಮಂಡ್ ಇದೆ. 26ರಲ್ಲೇ ನಂದು ಮುಗಿಸ್ಬಿಡ್ತೇನೆ. 100% ನಾನು ಹೇಳ್ತೀನಿ, ಬರ್ಕೊಡ್ತೀನಿ. ನಾನು 2030ಕ್ಕೆ ಕ್ರೌನ್ ಅಂಬಾಸಿಡರ್ ಆಗೋಗ್ತೇನೆ. ಯಾಕೆಂದರೆ ನಾನು ಅದಕ್ಕೆ ಟೈಮ್ ಫಿಕ್ಸ್ ಮಾಡಿದ್ದೀನಿ, ನಾನು ಗೋಲ್ ಸೆಟ್ ಮಾಡಿದ್ವಿ, ಅದಕ್ಕೆ ವರ್ಕ್ ಮಾಡ್ತಾ ಹೋಗ್ತಾ ಇತ್ತು. ಇಟ್ ಈಸ್ ಪಾಸಿಬಲ್. ಬಟ್ ನೀವು ಗೋಲೇ ಸೆಟ್ ಮಾಡೋದಿಲ್ಲ, ವರ್ಕೇ ಮಾಡೋದಿಲ್ಲ, ಇದ್ದಕ್ಕಿದ್ದ ಇರ್ತದೆ ಅಂತ ಹೇಳಿದ್ರೆ ಅದು. ಯಾಕೆಂದರೆ ನೀವು ನೆಟ್ವರ್ಕ್ ಮಾಡಬೇಕಂದ್ರೆ ಜನರನ್ನ ಜಾಯಿನ್ ಮಾಡಲೇಬೇಕು. ಜಾಯ್ನಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹೊಸ ಜನ ಬಂದಾಗಲೇ ಮಾತ್ರ ಪ್ರಮೋಷನ್ ಆಗೋದು. ಸೊ ಅದನ್ನು ನೀವು ಮಾಡಿದರೆ ಪ್ರತಿಯೊಬ್ಬರಿಗೂ ಸಾಧ್ಯ ಉಂಟು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಭಾಳ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಸರ್. ಥ್ಯಾಂಕ್ ಯು. ಮಾತಾಡಿ ಸರ್, ಮಾತಾಡಿ. ಮಾರ್ನಿಂಗ್ ಸರ್. ಮಾರ್ನಿಂಗ್. ಹೇಳಿ. ಜಯಪ್ರಕಾಶ್ ಮಾತಾಡ್ ಸರ್. ಕಂಗ್ರಾಚುಲೇಷನ್ ಸರ್. ಹೇಳಿ ಜಯಪ್ರಕಾಶ್. ಕಂಗ್ರಾಚುಲೇಷನ್ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಾನು ಎರಡು ತಿಂಗಳಾಗೋಗಿದೆ. ಓಕೆ ಸರ್, ಗೊತ್ತಿಲ್ಲ ಸರ್. ಓಕೆ, ಹೇಳಿ. ಅದೇ ಸರ್, ಕಲ್ಚರ್ ನಿಜವಾಗ್ಲೂ ಏನಂತ ಹೇಳಿದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಸರ್. ಯಾಕಂತ ಹೇಳಿದ್ರೆ ನಾವು ತುಂಬಾ ಒಬ್ಬರ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತೀವಿ. ಅವ್ರು ಮಾಡದಿದ್ದಾಗನು, ಯಾಕಂತಂದ್ರೆ ಮ್ಯಾಂಗೋ ಥಿಯರಿಯನ್ನ ಅದೇ ಕಾನ್ಸೆಪ್ಟ್ ನ ಇಟ್ಟು ಲಿಂಚ್ ಸರ್ ನಮ್ಗೆ ಹೇಳಿದಾರಲ್ಲ, ನಿಜವಾಗ್ಲೂ ಅದು ಗ್ರೇಟ್ ಸರ್. ಅವ್ರು ಆಗ್ನೇ ಥಿಂಕ್ ಮಾಡಿದ್ದಾರೆ. ನಾವು ಹೀಗೆ ವರ್ಕ್ ಮಾಡ್ತಾ ನಾವು ಅದನ್ನ ಫೀಲ್ ಮಾಡ್ತಾ ಇದ್ದೀವಿ. ಓಕೆ, ನಾಳೆ ಮ್ಯಾಂಗೋ ಥಿಯರಿ ಮಾಡೋಣ. ನಾಳೆ ಮ್ಯಾಂಗೋ ಥಿಯರಿ ಅದನ್ನ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಜಯಪ್ರಕಾಶ್. ಯು ಆರ್ ಗೋಯಿಂಗ್ ಟು ಸಕ್ಸಸ್. ಡೋಂಟ್ ವರಿ. ನೀವು ಅಂಡರ್ಸ್ಟ್ಯಾಂಡ್ ಆಗಿದೆ, ನಿಮಗೆ ಚಾಲೆಂಜ್ ಇದೆ. ಚಾಲೆಂಜಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅಕ್ಸೆಪ್ಟ್ ಹೈ ಚಾಲೆಂಜ್ ಆ್ಯಂಡ್ ಎಕ್ಸ್ಪೆಕ್ಟ್ ಹೈ ರಿಟರ್ನ್ಸ್. ಯಾರು ದೊಡ್ಡ ಚಾಲೆಂಜ್, ನಿಮ್ಮ ಅಪ್ಲೈನ್ಗೆ ದೊಡ್ಡ ಚಾಲೆಂಜ್ ಇದ್ದಾರೆ, ನಮ್ಮ ಅಂಥೋನಿ ಅವರಿಗೆ. ನಿಮ್ಗಿಂತ ದೊಡ್ಡ ಚಾಲೆಂಜ್ ಅವರಿಗಿದೆ. ಬಟ್ ಅವ್ರಿಗೆ ಡೆಫಿನೆಟ್ಲಿ ಈಸ್ ಗೋಯಿಂಗ್ ಟು ಸಕ್ಸಸ್. ಅಂಥೋನಿ ಇದಾರಾ? ಅಂಥೋನಿ ಅವರೇ, ಆಲ್ ದ ಬೆಸ್ಟ್. ಓಕೆ, ಎನಿಬಡಿ ಯಾರಿಗಾದ್ರೂ ಮಾತಾಡ್ಲಿಕ್ಕಿದೆಯಾ? ಎನಿಬಡಿ ಕ್ಯಾನ್ ಮಾತಾಡ್ಬೋದು. ಯಾರು ಮಾತಾಡ್ಲಿಕ್ಕಿಲ್ಲ ಅಂದ್ರೆ ಕ್ಲೋಸ್ ಮಾಡೋಣ ಪ್ರೋಗ್ರಾಮನ್ನು. ಟ್ರೈನಿಂಗ್, ಕಂಟಿನ್ಯೂಯಸ್ ಟ್ರೈನಿಂಗ್, ಪ್ರಾಡಕ್ಟ್ ಟ್ರೈನಿಂಗ್ ಆಯಿತು, ಪೊಸಿಷನ್ ಆಯಿತು, ಪ್ರಾಡಕ್ಟ್ ಪೊಸಿಷನ್ನು. ನೆಕ್ಸ್ಟ್ NDT 4 days. ಈಗ ಕಲ್ಚರ್ ಇದು ಸಹ 2-3 days ಆಗ್ಬೋದು. ಸೊ ಇದಾದ ನಂತರ ರೆಗ್ಯುಲರ್ ಟ್ರೈನಿಂಗ್ ಸ್ಟಾರ್ಟ್ ಮಾಡೋಣ. ರೆಗ್ಯುಲರ್ ಪ್ರಾಡಕ್ಟ್ ಟ್ರೈನಿಂಗ್, ರೆಗ್ಯುಲರ್ ನಮ್ಮ ಎಲ್ಲ ಲೀಡರ್ಸ್ ಎಲ್ಲ ರೆಡಿಯಾಗಿದ್ದಾರೆ. ಸೊ ಅದರಿಂದ ಎಲ್ಲ ಲೀಡರ್ಸಿಗೂ, ಯಾರೆಲ್ಲ ಕಂಟಿನ್ಯೂ ಇದ್ದೀರಿ, ಯಾರೆಲ್ಲ ಮೀಟಿಂಗ್ ಕೊಡ್ಲಿಕ್ಕೆ ರೆಡಿ ಇದ್ದೀರಿ, ಜಸ್ಟ್ ಮಂಡೇ ಆನ್ವರ್ಡ್ಸ್ ವಿಲ್ ಸ್ಟಾರ್ಟ್. ಆ್ಯಕ್ಚುಲಿ ಮಂಡೇ ನಮ್ಮ ಪ್ರೋಗ್ರಾಮ್ ಎಟ್ ಬ್ಯಾಂಗ್ಳೂರ್ 26. 5,000 PV ಮಾಡಿ ಅಟೆಂಡ್ ಮಾಡಿ. ಯಾಕೆಂದರೆ ಎಲ್ಲ 30,000 PVಯನ್ನು ಹೇಗೆ ಮೂವ್ಮೆಂಟ್ ಮಾಡೋದು, ಹೇಗೆ 30,000 ಪ್ರಾಡಕ್ಟನ್ನು, 50,000 ಪ್ರಾಡಕ್ಟನ್ನು ಮೂವ್ಮೆಂಟ್ ಮಾಡೋದು ಹೇಗೆ, ಪ್ರತಿಯೊಬ್ಬರು ಯಾರೆಲ್ಲ ಮಾಡಿದಿರಿ ನಿಮ್ಗೆಲ್ರಿಗೂ ನೋಡಿ, ನಿಮಗೆಲ್ಲ ಶಾಲು ಹೊದಿಸಿ ಮೂಮೆಂಟಮ್ ಕೊಟ್ಟು ನಿಮಗೆ ಸನ್ಮಾನ ಮಾಡಲಿಕ್ಕಿದ್ದಾರೆ. 30,000 ಮಾಡಿದವರು ಮತ್ತು 50,000 ಮಾಡಿದವರು ಮಿಸ್ ಮಾಡದೆ ಅಟೆಂಡ್ ಮಾಡಿ. ಫಸ್ಟ್ ಟೈಮ್ ಕಂಪನಿಯವರು ಇದನ್ನು ರೆಕಗ್ನಿಷನ್ ಮಾಡ್ತಾ ಇದ್ದಾರೆ. ಸೊ ಹಾಗೆಯೇ ಪ್ರತಿಯೊಬ್ಬರು ಯಾರೆಲ್ಲ ರೆಡಿ ಇದ್ದೀರಿ, ಯಾರೆಲ್ಲ ಸಿದ್ದಿಪೇಟೆ ನೆಕ್ಸ್ಟ್ ಮಂತು 2021. ಸೊ ಸಿದ್ದಿಪೇಟೆ ಆಲ್ರೆಡಿ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಸೊ ನೀವು ಕಂಪನಿಯವ್ರ ಹತ್ರ ಇನ್ನೊಂದ್ಸಲ ಕನ್ಫರ್ಮ್ ಮಾಡಿ ನಿಮ್ಮ ಟ್ರೈನ್ನ ಬುಕ್ ಮಾಡ್ಕೊಳ್ಳಿ. ಈವನ್ ಯಾರೆಲ್ಲ 50,000 ಮಾಡಿದವರಿಗೆ ಫ್ರೀ ಇದೆ.
ಸೊ ನಿಮ್ಮ ಟ್ರೈನ್ ಬುಕ್ ಮಾಡಿ ನೀವು ಟ್ರೈನನ್ನ ಟಿಕೆಟನ್ನು ಕಂಪ್ನಿಗೆ ಸಬ್ಮಿಟ್ ಮಾಡಿದ್ರೆ ಕಂಪನಿ ಅದನ್ನು ನಿಮಗೆ ರಿಟರ್ನ್ ಮಾಡಲಿಕ್ಕಿದೆ. ಸೊ ಅದರಿಂದ ಯಾರೆಲ್ಲ 50,000 ಮಾಡಿದವರು ಇವಾಗಲೇ ಟ್ರೈನ್ ಬುಕ್ ಮಾಡಿಕೊಂಡು ಕಂಪ್ನಿಗೆ ಅದನ್ನು ತಿಳಿಸ್ಬೋದು, ಯಾವ ಟ್ರೈನಿಂಗ್ಗೆ ಎಲ್ಲಿ ಬರ್ತೀರಿ, ಹೇಗೆ ಬರ್ತೀರಿ ಅಂತ. ಯಾಕೆಂದರೆ ನೀವು ಅಡ್ವಾನ್ಸ್, ಯಾಕೆಂದರೆ ಸೀಸನ್ ಬರ್ತಾ ಇದೆ, ಟ್ರೈನ್ ಬುಕ್ಕಿಂಗ್ ಎಲ್ಲ ಮತ್ತೆ ಕಷ್ಟ ಆಗ್ತದೆ. ಸೊ ನೀವು ಎಲ್ಲೆಲ್ಲಿ ಡೈರೆಕ್ಟ್ ಟ್ರೈನ್ ಇದೆ ಬುಕ್ ಮಾಡ್ಕೊಳ್ಳಿ. ಸೊ ನೀವು ಯಾವ ಸ್ಟೇಷನ್ ಅಂತ ಇವಾಗಲೇ ಕನ್ಫರ್ಮ್ ಮಾಡಿ. ಹೈದರಾಬಾದಲ್ಲಿ 2 ಸ್ಟೇಷನ್ ಇದೆ, ಯಾವ ಸ್ಟೇಷನ್ ಅಂತ ಕನ್ಫರ್ಮ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಏನಾದರೂ ಕೇಳಲಿಕ್ಕಿದ್ರೆ ಆ ಕಂಪನಿಗೆ ಕಾಂಟ್ಯಾಕ್ಟ್ ಮಾಡಿ, ಯಾಕೆಂದರೆ ತುಂಬ ಜನ ಇದ್ದಾರೆ. ಆದಷ್ಟು ನೀವು ಕಪಲ್ ಜೊತೆಗೆ ಬನ್ನಿ, ಗಂಡ ಹೆಂಡತಿ ಒಟ್ಟಿಗೆ ಬನ್ನಿ. ಒಬ್ಬರಿಗೆ ಚಾರ್ಜ್ ಆಗ್ತದೆ, ಯಾರಿಗಾದರೂ ಒಬ್ಬರಿಗೆ ಚಾರ್ಜ್ ಆಗ್ತದೆ. ಸೊ ಸಾಧಾರಣ ನಿಮಗೆ 2 ಡೇಸ್ 2 ದಿನ ಹಾಲ್ಟ್ ಇದೆ, ಆಮೇಲೆ ಕಂಪನಿಯ ಫ್ಯಾಕ್ಟ್ರಿ ವಿಸಿಟ್ ಇದೆ, ಆಮೇಲೆ ಒಂದು ದಿವಸ ಕಂಪನಿಯ ಒಂದು ಅಲ್ಲಿ ಲೋಕಲ್ ಟೂರ್ ಇದೆ, ಆಮೇಲೆ ಇನ್ನೊಂದು ದಿವಸ ಹೈದರಾಬಾದ್ ಟೂರ್ ಇದೆ. ಸೊ ಅದರಿಂದ ಆದಷ್ಟು ನೀವು ಕಪಲ್ ಜೊತೆಗೆ ಹೋದರೆ, ಗಂಡ ಹೆಂಡತಿ ಹೋದರೆ ನಿಮಗೆ ಅದು ಎಂಜಾಯ್ ಮಾಡ್ಬೋದು. ಸೊ ಮೋಸ್ಟ್ಲಿ 5,000 ರೂಪಾಯಿವರೆಗೆ ಎಕ್ಸ್ಟ್ರಾ ಬರ್ಬೋದು ಒಬ್ಬರಿಗೆ 5,000, ಒಬ್ಬರಿಗೆ ಫ್ರೀ ಇರ್ತದೆ, ಇನ್ನೊಬ್ಬರಿಗೆ 5,000 ಎಕ್ಸ್ಟ್ರಾ ಬರ್ಬೋದು. ಸೊ ಹಾಗಾಗಿ ಯಾರೆಲ್ಲ ಮಾಡಲಿಲ್ಲ, ಇನ್ನು ನೀವು 1 ತಿಂಗಳು ಮಾಡಿದ್ರಿ, 2 ತಿಂಗಳು ಮಾಡಿದ್ರಿ, ಈಗ ಕಂಪ್ಲೀಟ್ ಮಾಡಿಕೊಂಡು ನೀವು ಕಂಪ್ನಿಗೆ ಬಿಲ್ ಕೊಟ್ಟರೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಇವಾಗ ಹೆಂಡತಿ ಮಾಡಲಿಲ್ಲ ಅಂತ ತಿಳ್ಕೊಳ್ಳಿ, ಒಬ್ಬರೇ ಮಾಡಿದ್ರಿ, ನೀವು 1.5 ಲಕ್ಷ ಪರ್ಚೇಸ್ ಮಾಡಬೇಕಾಗ್ತದೆ. ಯಾರೋ ಮಾಡಿದಾರೆ ನೋಡಿ ನಿನ್ನೆ 1.5 ಲಕ್ಷ 47,000 PV ಮಾಡಿದ್ದಾರೆ. ಯಾರೋ ನಾನು ನೋಡಿದೆ ನಿನ್ನೆ, 47,000. ಕಂಗ್ರಾಚುಲೇಷನ್ ಅವರಿಗೆ. 47,000 PV ಅಂದರೆ ಮೋರ್ ದ್ಯಾನ್ 1,50,000 ಪರ್ಚೇಸ್ ಮಾಡಿದ್ದಾರೆ. ಸೊ ನೀವು ಹೋಗ್ಬೋದು, ಏನು ತೊಂದರೆ ಇಲ್ಲದೆ. ನೀವು ಅದನ್ನು ಬಿಲ್ ಇಟ್ಕೊಳ್ಳಿ. ಸೊ ಅದನ್ನು ಕಂಪ್ನಿಗೆ ಸಬ್ಮಿಟ್ ಮಾಡಿ ನೀವು ನಿಮ್ಮ ಶ್ರೀಮತಿಯವ್ರ ಜೊತೆಗೆ ಫ್ರೀ ಆಗಿ ಹೋಗ್ಬೋದು. ನಿಮ್ದೇಗೋ ಆಗಿದೆ, ಸೊ ಈಗ ನಿಮ್ಮ ಆ ಬಿಲ್ ಕೊಟ್ಟರೆ ನಿಮ್ಮ ಶ್ರೀಮತಿಯವ್ರನ್ನು ನೀವು ಫ್ರೀ ಆಗಿ ಕರ್ಕೊಂಡು ಹೋಗ್ಬೋದು. ಡಬಲ್ ಕ್ವಾಲಿಫಿಕೇಶನ್ ಇದ್ದರೆ ಹೋಗ್ಬೋದು. ಸೊ ಹಾಗೆ ನಮ್ಮ ಸ್ಕೂಟಿ ಕ್ವಾಲಿಫಿಕೇಶನ್ ಇದೆ, ಮಲೇಷ್ಯಾ ಟ್ರಿಪ್ ಕ್ವಾಲಿಫಿಕೇಶನ್ ಇದೆ. ಸೊ 5,000 PV, ಪರ್ಸನಲ್ PVಯನ್ನು 5,000 ಫಸ್ಟ್ ಮಾಡಿಬಿಡಿ. ಯಾಕೆಂದರೆ 5,000 ಮಾಡಲಿಲ್ಲ ಅಂದರೆ ಮುಂದಿನ ತಿಂಗಳಲ್ಲಿ ನಿಮ್ಗೆ ಅದನ್ನು ಮರ್ತು ಬಿಡ್ಬೇಕು ನೀವು. ಯಾಕೆಂದರೆ 5 ತಿಂಗಳು ಕಂಟಿನ್ಯೂ ಆಗಿ 5,000 PV ಮಾಡಬೇಕು. ಅಟ್ಲೀಸ್ಟ್ ಬೇಸಿಕ್, ಈಗ ಮುಂದೆ 4 ತಿಂಗಳಿದೆ, ಮಾಡಿದ್ರು ಟ್ರೈ ಮಾಡೋದು ನೆಕ್ಸ್ಟ್. ಈಗ ನೀವು ಬೇಸಿಕ್ಕನ್ನೇ ನೀವು ಪಾಯಿಂಟೇ ಮಾಡಲಿಲ್ಲ ಅಂದರೆ ನೀವು ಮುಂದಿನ ತಿಂಗಳಿಂದ ನೀವು ಆ ಆಫರನ್ನು ಮರೆತು ಬಿಡಬೇಕು. ಅದಕ್ಕೋಸ್ಕರ ಈಗ ಫಸ್ಟ್ 5,000 PV ಪರ್ಸನಲ್ PVಯನ್ನು ಯಾರೆಲ್ಲ ಹೋಗ್ಲಿಕ್ಕೆ ರೆಡಿ ಇದ್ದೀರಿ ಸ್ಟಾರ್ಟ್ ಮಾಡಿ. ಅದನ್ನು 5,000 ಪರ್ಸನಲ್ PV ಸ್ಟಾರ್ಟ್ ಮಾಡಿ. 10,000 ಮಾಡಿದರೆ ಇನ್ನೂ ಒಳ್ಳೇದು, ಈಸಿಯಾಗಿ ಹೋಗ್ಬೋದು. ಅಟ್ಲೀಸ್ಟ್ 5,000 ಮಾಡಿದರೆ ನಿಮ್ಮ ಟ್ರ್ಯಾಕಲ್ಲಿ ಇರ್ತೀರಿ, ಅದರ್ವೈಸ್ ನೀವು ಟ್ರ್ಯಾಕಿಂದ ಹೊರಗೆ ಹೋಗ್ಬಿಡ್ತೀರಿ. ಅದಕ್ಕೋಸ್ಕರ ಅದನ್ನು ಸಹ ಮಾಡಿ, ಸ್ಟಾರ್ಟ್ ಮಾಡಿ. ಏನಾದರೂ ಕೇಳಲಿಕ್ಕಿದ್ರೆ ಕೇಳ್ಬೋದು. ಕೇಳಲಿಕ್ಕಿಲ್ವಾ? ಎನಿಥಿಂಗ್ ಕೇಳಲಿಕ್ಕಿಲ್ಲ ಅಂದರೆ ಹೇಳಿದ್ರೆ ಹಲೋ ಸರ್, ಅದೇ ಸರ್ 5 ತಿಂಗಳದ್ದು ನಾವು ಈಗ ಒಟ್ಟು 2.5 ಲಕ್ಷ PV ಸರ್, 2.75 ಅಲ್ಲ ಸರ್ ಟೋಟಲ್? ಹಾಂ ನೋಡಿ, ಒಂದು ನಿಮಗೆ 2.52 ಮಾಡ್ಬೇಕು. ನೀವು 10,000 ಪರ್ಸನಲ್ PV ಮಾಡಿದ್ರೆ 2,52,000 PV ಮಾಡ್ಬೇಕು 5 ತಿಂಗಳಲ್ಲಿ. ಇನ್ ಕೇಸ್ ನೀವು ಬರೀ 5,000 ಮಾಡ್ತೀನಿ ಅಂತ ಹೇಳಿದ್ರೆ 2,77,000 ನಾನು PV ಕಾಸ್ಟ್ಲಿ ಆಗಿರುವ ಬಟ್ಟೆಗಳನ್ನ ಧರಿಸಿದ್ರೆ. ಗೊತ್ತಾಯ್ತು ನಿಮಗೆ? ಅಂದ್ರೆ ಪರ್ಸನಲ್ PV 10,000 ಮಾಡಿದ್ರೆ ನೀವು 2,52,000 ಟೋಟಲ್ PV ಇರಬೇಕು. ಇಲ್ಲ ನಾನು ಪರ್ಸನಲ್ PV 5,000 ಮಾಡ್ತೀವಿ ಅಂತ ಹೇಳಿದ್ರೆ ನೀವು 2,77,000 PVಯನ್ನು 5 ತಿಂಗಳಲ್ಲಿ ಮಾಡಬೇಕಾಗ್ತದೆ. ಸೊ ದಟ್ ಈಸ್ ದ ಥಿಂಗ್. ಅರ್ಥ ಆಯ್ತಾ? ಸೊ ಓಕೆ. ಆಮೇಲೆ ಇದನ್ನ ಈ ಲಿಂಕ್ ಇದೆ ಬ್ರ್ಯಾಂಡೆಡ್ ಆಗಿರುವ ಸೂಟು ನೋಡಿ, ಇಲ್ಲಿ DXN ಶರ್ಟ್ ಕೊಡಿದೆ. ಇವ್ರು ಹೇಳ್ತಾರೆ ಸ್ಟ್ಯಾಂಡರ್ಡ್ ಆಗಿದ್ದು ಹಾಕಿ ಅಂತ, ಸ್ಟ್ಯಾಂಡರ್ಡ್ ಬ್ರ್ಯಾಂಡೆಡ್ ಹಾಕಿ ಅಂತ. DXN ಬ್ರ್ಯಾಂಡೆಡ್ ಶರ್ಟ್ ಬರ್ತಾ ಇದೆ. ಸೊ ಅದನ್ನ ಬುಕ್ ಮಾಡ್ಕೊಳ್ಳಿ. ಈಗ ಇವತ್ತು ನಾಳೆ ನೀವು ಬುಕ್ ಮಾಡಿದ್ರೆ ನಿಮಗೆ ಸಿಗ್ತದೆ. ನಿಮ್ಮ ಸೈಜ್ ಯಾವುದು ನೋಡ್ಕೊಳ್ಳಿ, ಅಥವಾ ನಿಮ್ಮ ಹಸ್ಬೆಂಡ್ ಸೈಜ್ ನಿಮಗೆ ಮಹಿಳೆಯರಿಗೆ ಗೊತ್ತಿರ್ತದೆ, ಆ ಸೈಜನ್ನು ನೋಡಿ ಅದನ್ನು ಬುಕ್ ಮಾಡ್ಕೊಳ್ಳಿ. ಯಾಕೆಂದರೆ ಇದರಲ್ಲಿ 4 ಸೈಜಲ್ಲಿ ಬರ್ತದೆ. ಒಂದು ಸ್ಮಾಲ್ ಸೈಜ್, ಮೀಡಿಯಂ ಸೈಜ್, L ಸೈಜ್, XL ಸೈಜ್ ಇದೆಲ್ಲ ಇದೆ. ಸೊ ಯಾವ್ದು ಬೇಕೋ ಅದನ್ನು ನೀವು ಬುಕ್ ಮಾಡಿ. ಅದನ್ನು ಈಗ ರೆಡಿ ಇದೆ, ಸ್ಟಾಕ್ ಇಸ್ ರೆಡಿ. ಸೊ ನೀವು ಬುಕ್ ಮಾಡ್ಕೋಬೋದು, ಅಥವಾ ನಿಯರೆಸ್ಟ್ ಸ್ಟಾಕ್ ಪಾಯಿಂಟ್ಗೆ ನೀವು ಆರ್ಡರ್ ಕೊಡ್ಬೋದು. ಸೊ ಜಸ್ಟ್ ಒಂದು ನಿಮಗೆ, ಯಾಕಂದರೆ ನೀವು ಯು ಆರ್ ಇನ್ ದ DXN ಶರ್ಟ್ ಹಾಕಿ ಹೋದಾಗ ಅದು ಒಂದು ನಿಮಗೆ, ಇವನು ಹೇಳಿದ್ನಲ್ಲ ಇವ ಟ್ರೈನರ್,
ಅವನೇನು ಹೇಳ್ತಾನೆ ನೋಡಿ, ಅವ್ನು ಕೇಳ್ಬೇಕು ನೀವು ಇದನ್ನ ಫಸ್ಟ್. ಈಗ ಬೂಟು ನೀವೆಲ್ಲ ಲೇಟ್ ಕೋಟುಗಳನ್ನ ಬಂದ್ರಿ, ಹಾಕೊಂಡ್ಬಿಟ್ರೆ, ಕಾಸ್ಟ್ಲಿ ಆಗಿರುವ ವಾಚು ಐಫೋನ್ಗಳನ್ನ ಖರೀದಿ ಮಾಡಿಬಿಟ್ರೆ ನೀವು ಆ ರೀತಿಯಲ್ಲಿ ನಿಮಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ನ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದನ್ನ ನೀವು ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಇಮಿಡಿಯೇಟ್ ನೀವು ಆರ್ಡರ್ ಮಾಡಿ ಅಂತ ನಾನು ನಿಮ್ಗೆ ಹೇಳೋದು ಪ್ರತಿಯೊಬ್ಬರಿಗೂ. ಸೊ ಶರ್ಟ್ ಮತ್ತೆ ಬನಿಯನ್ ಸಹ ಬಂದಿದೆ. ಸೊ ನಿಮಗೆ ಅದು ಲೈಕ್ ಇದ್ರೆ ಅದನ್ನು ನೀವು ತಗೋಬಹುದು. ಏನಾದರೂ ಕೇಳಲಿಕ್ಕೆ ಉಂಟಾ? ಇಲ್ಲ ಅಂತ ಹೇಳಿದ್ರೆ ಅಶೋಕ್, ನಾವು ಕ್ಲೋಸ್ ಮಾಡಿ ಇವತ್ತಿನ ಪ್ರೋಗ್ರಾಮನ್ನು ನಾಳೆ ನೋಡೋಣ. ಅದಕ್ಕೆ ಸಪರೇಟ್ ನನಗಿನ್ನೂ ಅದರ ಬಗ್ಗೆ ಡೀಟೇಲ್ ಕಂಪನಿ ಕಳಿಸ್ಲಿಲ್ಲ. ಅದರಿಂದ ಅದರ ಟ್ರೈನಿಂಗನ್ನು ಮುಂದಕ್ಕೆ ಹಾಕ್ತಾ ಇದ್ದೀವಿ. ಹೊಸ ಪ್ರಾಡಕ್ಟ್ ಟ್ರೈನಿಂಗ್. ಸೊ ಅದರ್ವೈಸ್ ನಾಳೆಯಿಂದ ಮಾಡೋಣ ಅಂತ ಇದ್ದೀವಿ. ಅದರ ಡೀಟೇಲ್ಸ್ ಇನ್ನೂ ಬರಲಿಲ್ಲ. ಇದನ್ನೇ ಕಂಟಿನ್ಯೂ ಮಾಡೋಣ ನಾಳೆನೂ ಕೂಡ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಓಕೆ ಸರ್, ಥ್ಯಾಂಕ್ ಯು ಧನ್ಯವಾದಗಳು. ಥ್ಯಾಂಕ್ ಯು.